ಎಲ್ಲರಿಗೂ ಈ ಭಾನುವಾರದ ಸಂಗೀತ ಕಾರ್ಯಕ್ರಮ ಮತ್ತು ಶ್ರೀಮದ್ ಭಾಗವತ ಚರ್ಚೆಗೆ ಸ್ವಾಗತ. ದಯವಿಟ್ಟು ಎಲ್ಲರೂ ಅನುವಾದವನ್ನು ಪುನರುಚ್ಚರಿಸಿ. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ಮಹಾರಾಜನ ಗುಣಗಳನ್ನು ಇಲ್ಲಿ ವರ್ಣಿಸಿದ್ದಾರೆ. ವಿದ್ಯಾವಂತನಾದ ಬ್ರಾಹ್ಮಣನಂತೆ ಅವನು ಸಂಪೂರ್ಣವಾಗಿ ಸುಸಂಸ್ಕೃತನಾಗಿದ್ದನು. ಶೀಲ ಸಂಪನ್ನನಾಗಿದ್ದು ಪರಮ ಸತ್ಯವನ್ನು ಅರಿಯಲು ಅವನು ಸಂಕಲ್ಪಿಸಿದ್ದನು. ಇಂದ್ರಿಯಗಳ ಹಾಗೂ ಮನಸ್ಸಿನ ಮೇಲೆ ಅವನಿಗೆ ಪೂರ್ಣ ಹತೋಟಿ ಇತ್ತು. ಪರಮಾತ್ಮನಂತೆ ಪ್ರತಿಯೊಬ್ಬ ಜೀವಿಯಲ್ಲೂ ಅವನು ಕರುಣಾಶಾಲಿಯಾಗಿದ್ದು ಪ್ರತಿಯೊಬ್ಬರಿಗೂ ಉತ್ತಮ ಮಿತ್ರನಾಗಿದ್ದನು. ಗೌರವಾರ್ಹರಾದ ವ್ಯಕ್ತಿಗಳೊಡನೆ ಅವನು ಕ್ಷುಲ್ಲಕ ರಾಜನಂತೆಯೇ ವರ್ತಿಸುತ್ತಿದ್ದನು. ಬಡವರಿಗೆ ತಂದೆಯಂತೆಯೂ ಸಮಾನ ಸ್ಕಂದರಿಗೆ ಸ್ನೇಹಮಯ ಹಿರಿಯಣ್ಣನಂತೆಯೂ ಅವನು ಪ್ರೀತಿಯನ್ನು ತೋರಿಸುತ್ತಿದ್ದನು. ತನ್ನ ಉಪಾಧ್ಯಾಯರನ್ನು, ಗುರುಗಳನ್ನು, ಹಿರಿಯ ಭಕ್ತ ಬಂಧುಗಳನ್ನು ದೇವೋತ್ತಮ ಪರಮ ಪುರುಷನಷ್ಟೇ ಆದರಣೀಯರೆಂದು ಭಾವಿಸುತ್ತಿದ್ದನು. ತನ್ನ ಉತ್ತಮ ವಿದ್ಯೆ, ಐಶ್ವರ್ಯ, ರೂಪ, ಸತ್ಕುಲ ಪ್ರಸೂತಿ ಮುಂತಾದವುಗಳಿಂದ ಉಂಟಾಗಬಹುದಾಗಿದ್ದ ಅಸಹಜ ಗರ್ವದಿಂದ ಅವನು ಸಂಪೂರ್ಣವಾಗಿ ಮುಕ್ತನಾಗಿದ್ದನು. ಅಂತಾನೊಂದು ಕಾಲದಲ್ಲಿ ಒಬ್ಬ ರಾಜ ಅವನು ಏನು ವಹಿಸ್ತಾ ಇದ್ದಂದ್ರೆ ಅಜೇಯ, ಅಂದರೆ ನನ್ನನ್ನು ಯಾರು ಸೋಲಿಸಬಾರದು ಅಂತ, ನಾನು ಯಾರಿಂದಲೂ ಸೋಲಬಾರದು. ಮತ್ತೆ ಅಮರ ಅಜರ ನಾನು ಒಪ್ಪು ಬರಬಾರದು. ಅಜರ ಅಮರ ನಾನು ಸಾಯಲೇಬಾರದು, ಶಾಶ್ವತವಾಗಿರಬೇಕು. ಆತ್ಮಾನ ಅಪ್ರತಿದ್ವಂದ್ವ, ನನಗೆ ಸರಿಸಮಾನರಾಗಿ ಯಾರೂ ಇರಬಾರದು. ಮತ್ತೆ ಏಕರಾಜನು, ಈ ಪ್ರಪಂಚಕ್ಕೆಲ್ಲ ನಾನು ಒಬ್ಬನೇ ರಾಜನಾಗಿರಬೇಕು ಅಂತಕ್ಕಂಥ ಒಂದು ಭಾವನೆ. ನಮಗೆಲ್ಲ ಗೊತ್ತಿರಾದ ಯಾರು? ಹಿರಣ್ಯಕಶಿಪು. ಶ್ರೀಮದ್ ಭಾಗವತದಲ್ಲಿ ಬರುತ್ತೆ, ಹಿರಣ್ಯಕಶಿಪು ರಾಜನ್ ಅಜೇಯಮಜರಾಂ ಆತ್ಮಾನಾಂ ಅಪ್ರತಿದ್ವಂದ್ವಂ ಏಕರಾಜನ್ ಪ್ರತಿಷ್ಠಿತ. ಇದು ಅಸುರ ರಾಜನ ಗುಣಗಳು. ನನಗೆ ಯಾರು ಸೋಲಿಸಬಾರದು, ನಾನು ನನ್ನ ಶಾಶ್ವತವಾಗಿರಬೇಕು, ನನಗೆ ಮುಪ್ಪು ಬರಬಾರದು, ನನಗೆ ಯಾರು ಸರಿಸಮಾನರಾಗಿರಬಾರದು, ಮತ್ತು ನಾನು ಒಬ್ಬನೇ ರಾಜನಾಗಿರಬೇಕು, ಎಲ್ಲ ಸ್ವಲ್ಪ ಜಗತ್ತಿಗೆ ನಾನು ಒಬ್ಬನೇ ರಾಜನಾಗಿರಬೇಕು ಅಂತಕ್ಕಂಥ ಭಾವನೆ ಈ ಹಿರಣ್ಯಕಶಿಪುವಿನ ಭಾವನೆ. ಅದಕ್ಕೆ 3ನೇ ಸ್ಕಂದದಲ್ಲಿ ಒಂದು ವರ್ಣನೆ ಬರುತ್ತೆ, ಹೇಗೆ ಹಿರಣ್ಯಕಶಿಪುವಿನ ಜನನ ಆಗುತ್ತೆ ಅಂತ ಇಲ್ಲಿ ವರ್ಣನೆ ಬರುತ್ತೆ 3ನೇ ಸ್ಕಂದದಲ್ಲಿ. ದ್ವಿತೀಯ ಗರ್ಭಧಾರಣೆಯಲ್ಲಿ ಆವಾಗ ದ್ವಿತೀಯ ಗರ್ಭಧಾರಣೆ ಆದ ನಂತರ ಆಕೆಯ ಗಂಡ ಕಶ್ಯಪ ಮನೆಗೆ ಹೇಳ್ತಾನೆ, ನಿನ್ನ ಹೊಟ್ಟೆಯಲ್ಲಿ ಇಬ್ಬರು ರಾಕ್ಷಸರು ಹುಟ್ಟುತ್ತಾರೆ. ಅವರು ಎಲ್ಲ ದೇವತೆಗಳಿಗೂ ಋಷಿಗಳಿಗೂ ಎಲ್ಲ ಹೆಣ್ಣು ಮಕ್ಕಳಿಗೂ ತುಂಬ ಪೀಡಿತರಾಗ್ತಾರೆ, ತುಂಬ ಕಂಟಕರಾಗಿರ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ದಿತಿ ತಾಯಿಯು ಆಕೆ
ಒಂದು 100 ವರ್ಷಗಳ ಕಾಲ ಆ ಗರ್ಭವನ್ನು ಹಂಗೆ ಇರಬೇಕಂತೆ. ಈ ಒಂದು ಗರ್ಭದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳು ಹೊರಗೇನಾದರೂ ಬಂದರೆ ಎಲ್ಲ ದೇವತೆಗಳಿಗೆ ಕಂಟಕರಾಗ್ತಾರೆ, ಅವರಿಗೆ ತೊಂದರೆಯನ್ನು ಕೊಡ್ತಾರೆ, ಧರ್ಮದ ಪಾಲನೆಯನ್ನೆಲ್ಲ ನಷ್ಟ ಮಾಡ್ತಾರೆ ಅಂತ ತಿಳಿದು ಆಕೆ 100 ವರ್ಷಗಳ ಕಾಲ ಇಬ್ಬರು ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷನನ್ನು ಗರ್ಭದಲ್ಲೇ ಇಟ್ಕೊಂಡಿರ್ತಾರೆ. ಅಂತಹ ದೈತ್ಯ ರಾಜನ ಮಗ ಪ್ರಹ್ಲಾದ ಮಹಾರಾಜ. ಅವಾಗ ಕಶ್ಯಪನಿಗೆ ಮತ್ತೊಂದು ಹೇಳ್ತಾರೆ, ಈ ಮಕ್ಕಳ ಒಂದು ನಿನ್ನ ಮೊಮ್ಮಗ ಈ ಹಿರಣ್ಯಕಶಿಪುವಿನ ಮಗ ಭಗವಂತನ ಉತ್ತಮ ಭಕ್ತನಾಗಿ ಹೋಗ್ತಾನೆ ಅಂದಾಗ ಅವನಿಗೆ ಸಮಾಧಾನ ಆಗ್ತದೆ. ಅದಕ್ಕಿಂತ ಈಗ ಅಷ್ಟು ಸಂತೋಷ. ಯಾಕಂದರೆ ಇಂಥ ಮಕ್ಕಳನ್ನ ನಾವು ಹೊರತಿರಲ್ಲ ಅಂತ ಅಂದ್ಬಿಟ್ಟು ಆಕೆ ತುಂಬ ಕಷ್ಟ, ತುಂಬ ನೋವು ಅನುಭವಿಸ್ತಾ ಇದೆ. ಆದರೆ ಕಶ್ಯಪನಿಗೆ ಹೇಳ್ತಾರೆ, ನಿನ್ನ ಮೊಮ್ಮಗ ಅಂದರೆ ಹಿರಣ್ಯಕಶಿಪುವಿನ ಮಗ ಭಗವಂತನ ಅತ್ಯಂತ ಶುದ್ಧ ಭಕ್ತನಾಗ್ತಾನೆ ಮತ್ತು ಅವನ ಕೀರ್ತಿಯೆಲ್ಲ ಮುಲ್ಲೋಕರಲ್ಲೆಲ್ಲ ಅವನ ಕೀರ್ತಿ ಹರಡುತ್ತೆ ಅಂತಂದಾಗ ಆಕೆ ಸಂತೋಷ ಪಡ್ತಾನೆ. ಇಂತಹ ಹಿರಣ್ಯಕಶಿಪುವಿನ ರಾಜನ ಮಗ ಈ ಪ್ರಹ್ಲಾದ ಮಹಾರಾಜ. ಈ ಪ್ರಹ್ಲಾದ ಮಹಾರಾಜನ ಈ ಒಳ್ಳೆಯ ಗುಣಗಳು ಇಲ್ಲಿ ಈ ಶ್ಲೋಕದಲ್ಲಿ ಅವನು ಯಾವ್ಯಾವ ಗುಣಗಳಿದ್ದು ಅಂತಕ್ಕಂಥ ವಿಚಾರವನ್ನು ಈ ಶ್ಲೋಕದಲ್ಲಿ ವರ್ಣಿಸಲಾಗಿದೆ. ಇಲ್ಲಿ ಬ್ರಹ್ಮಣ್ಯ ಅಂದರೆ ಬ್ರಾಹ್ಮಣನ ಎಲ್ಲ ಗುಣಗಳು ಸಹಿತ ಒಬ್ಬ ಭಕ್ತನಲ್ಲಿ ಇರ್ತವೆ ಅಂತ ಇಲ್ಲಿ ವರ್ಣನೆ ಬರುತ್ತೆ. ಬ್ರಾಹ್ಮಣ ಅಂದರೆ ಅವನು ಇಂದ್ರಿಯ ನಿಗ್ರಹವನ್ನು ಪಡೆದಿರ್ತಾನೆ. ಇಲ್ಲಿ ವರ್ಣನೆ ಬರುತ್ತೆ ಬ್ರಾಹ್ಮಣನ ಗುಣಗಳು. ಭಗವಂತ ಭಗವದ್ಗೀತೆಯಲ್ಲಿ ವರ್ಣಿಸ್ತಾನೆ. ಶಮೋ ದಮಃ ತಪ ಶೌಚಂ ಅಂದರೆ ಮನುಷ್ಯನಲ್ಲಿ ತಪಸ್ಸು ಆಚರ್ಯ, ತಪಸ್ಸನ್ನು ಆಚರಿಸತಕ್ಕಂಥ ಶಕ್ತಿ, ಶುಚಿಯಾಗಿರ್ತಕ್ಕಂಥದ್ದು, ಮತ್ತು ಆತ್ಮ ಸಂಯಮ, ಶಾಂತವಾಗಿರ್ತಕ್ಕಂಥದ್ದು, ಜ್ಞಾನ, ವಿಜ್ಞಾನ, ಆಸ್ತಿಕ್ಯ, ಭಗವಂತನ ನಂಬುವುದು, ಬ್ರಹ್ಮಕರ್ಮ ಸ್ವಭಾವ, ಈ ರೀತಿಯಾಗಿ ಒಬ್ಬ ಬ್ರಾಹ್ಮಣನು ಕೆಲಸವನ್ನು ಮಾಡ್ತಾನೆ. ಸೊ ಈ ಎಲ್ಲ ಗುಣಗಳು ಒಬ್ಬ ಭಕ್ತನಲ್ಲಿ ಸಹಜವಾಗಿ ಇರ್ತವೆ ಅಂತ ಇಲ್ಲಿ ಈ ಶ್ಲೋಕದ ಮೊದಲನೇ ಪ್ರಬಂಧದಲ್ಲಿ ನಾವು ನೋಡ್ಬೋದು. ಆದ್ದರಿಂದ ನಾವು ಶ್ರೀಮದ್ ಭಾಗವತವನ್ನು ಪ್ರತಿನಿತ್ಯ ಅಧ್ಯಯನ ಮಾಡಬೇಕು. ಶ್ರೀಮದ್ ಭಾಗವತದಲ್ಲಿ ನಾವು ಬೇರೇನು ನೋಡೋದು, ಭಗವಂತ ಕೃಷ್ಣ ಮತ್ತು ಅವನ ಶುದ್ಧ ಭಕ್ತರ ಲೀಲೆಗಳ ವರ್ಣನೆ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ವರ್ಣನೆ ಬರುತ್ತೆ. ಆದ್ದರಿಂದ ಭಕ್ತನಾಗಿರ್ಬೇಕಂತಕ್ಕಂಥವನು ಸದಾಕಾಲ ಶ್ರೀಮದ್ ಭಾಗವತವನ್ನು ಅವನ ಭಗವಂತನ ಗುಣಗಳು, ಭಗವಂತನ ಅವತಾರ, ಭಗವಂತನ ಲೀಲೆಗಳು, ಭಗವಂತನ ಕರ್ಮಗಳು ಇವೆಲ್ಲವನ್ನು ಅವನು ಸದಾಕಾಲ ಪಠಿಸ್ತಾ ಇರಬೇಕು, ಶ್ರವಣ ಮಾಡ್ತಾ ಇರಬೇಕು, ಕೀರ್ತನೆ ಮಾಡ್ತಾ ಇರಬೇಕು. ಹೀಗೆ ಒಂದು ಗೋಪಾಲನ ಉದಾಹರಣೆ ಕೊಡ್ತಾರೆ. ಕಬ್ಬಿಣ ಬೆಂಕಿಯಲ್ಲಿಟ್ಟಾಗ ಅದು ಕಬ್ಬಿಣ ತನ್ನ ಗುಣವನ್ನು ಕಳೆದುಕೊಂಡು ಬೆಂಕಿಯ ಗುಣವನ್ನು ಪಡೆಯುತ್ತೆ. ಕಣ್ಣಿನ ಬೆಂಕಿಯಲ್ಲಿಟ್ಟಾಗ ಅದು ಎಷ್ಟೋ ಹೊತ್ತಿಗೆ ಬೆಂಕಿ ಕಾಯ್ತಾ 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 ಆ ಕಬ್ಬಿಣ ತನ್ನ ಗುಣವನ್ನು ಕಳೆದು ಅದು ಬೆಂಕಿಯ ಗುಣವನ್ನು ಪಡೆಯುತ್ತೆ. ಹಾಗೆಯೇ ನಾವು ಕೂಡ ಈ ಒಂದು ಬದ್ಧ ಜೀವನದಿಂದ ಮುಕ್ತರಾಗಬೇಕು ಅಂದರೆ ಭಗವಂತ ಮತ್ತು ಅವನ ಶುದ್ಧ ಭಕ್ತರ ಲೀಲೆಗಳನ್ನು ಸದಾಕಾಲ ಶ್ರವಣ ಮಾಡ್ತಾರೆ. ಭಗವಂತನ ಶುದ್ಧ ಭಕ್ತರ ಸಂಘದಲ್ಲಿ ಭಗವಂತನ ಲೀಲೆಗಳನ್ನು ಕೇಳಬೇಕು. ಭಗವಂತ ಈ ಭೌತಿಕ ಲೋಕಕ್ಕೆ ಏನಕ್ಕೆ ಬರ್ತಾನೆ? ಅವನಿಗೆ ಯಾವುದೇ ಕೆಲಸ, ಅವನಿಗೆ ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರೋದಿಲ್ಲ. ಆದರೂ ಭಗವಂತ ಬರ್ತಾನೆ. ಅವನ ಕಡೆ ವರ್ಣನೆ ಬರುತ್ತೆ. ಭಗವಂತ ಹೇಳ್ತಾನೆ, ಮಮೈ ಭಕ್ತಾನ ವಿನೋದಾರ್ಥಂ ಕರೋಮಿ ಅನಂತ ಕ್ರಿಯಾ. ಭಗವಂತ ಈ ಭೂಲೋಕಕ್ಕೆ ಅಥವಾ ಈ ಒಂದು ಭೂಲೋಕಕ್ಕೆ ಅಥವಾ ಈ ಒಂದು ಭೌತಿಕ ಜಗತ್ತಿಗೆ ಬರ್ತಕ್ಕಂಥ ಮುಖ್ಯ ಉದ್ದೇಶ ಅವನ ಶುದ್ಧ ಭಕ್ತರ ಒಂದು ಆನಂದಕ್ಕಾಗಿ ಅವನು ಎಲ್ಲ ರೀತಿಯ ಒಂದು ಲೀಲೆಗಳನ್ನು ಮಾಡ್ತಾನೆ. ಇದು ಯಾಕಂದರೆ ಭಗವಂತನಿಗೆ ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಅವನು ಏನು ಮಾಡಬೇಕಂತ ಅವನು ಸಂಕಲ್ಪ
ಅಂದರೆ ಪ್ರಹ್ಲಾದ ಮಹಾರಾಜನ ಒಂದು ಕೀರ್ತಿಯನ್ನು ಬೆಳೆಸಿ ಹೆಚ್ಚು ಮಾಡಲಿಕ್ಕೆ ಭಗವಂತ ಪ್ರದರ್ಶನ ಆಗ್ತಾನೆ. ಇದು ಭಗವಂತ ಉದ್ದೇಶ. ಅದು ಮೇಲ್ನೋಟಕ್ಕೆ ಭಗವಂತ ಭಕ್ತರನ್ನು ಕಾಪಾಡಲಿಕ್ಕೆ ಮತ್ತು ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಭಗವಂತ ಪ್ರತಿ ಸಾರಿ ಬರ್ತಾನೆ. ಅದೇ ಒಳಾರ್ಥದಲ್ಲಿ ಭಗವಂತ ಶಾಸ್ತ್ರದಲ್ಲಿ ವರ್ಣನೆ ಭಗವಂತ ಶುದ್ಧ ಭಕ್ತರ ಒಂದು ಆನಂದ ಕಾರ್ಯವನ್ನು ಬರ್ತಾನೆ. ಅದಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ಅಲ್ಪ ಜೀವನದಲ್ಲಿ ನಾವು ಸದಾಕಾಲ ಭಗವಂತ ಮತ್ತು ಅವನ ಶುದ್ಧ ಭಕ್ತರ ಲೀಲೆಗಳನ್ನು, ಶುದ್ಧ ಭಕ್ತರ ಗುಣಗಳನ್ನು ಕೀರ್ತಿಸ್ತಾ ಇರಬೇಕು. ಶ್ರೀಮದ್ ಭಾಗವತದಲ್ಲಿ ಒಂದು ವರ್ಣನೆ ಬರುತ್ತೆ 12ನೇ ಸ್ಕಂದದಲ್ಲಿ. ತತಶ್ಚಾಂ ದಿನಂ ಸತ್ಯಂ ಶೌಚಂ ಕ್ಷಮಾ ದಯಾ ಕಾಲೇನ ವೈನಾರಾಶಂ ನಾಂಶತಿ ಆನೇನ ಬಲಂ ಸ್ಮೃತಿ. ಅಂದರೆ ಕಲಿಯುಗದಲ್ಲಿ ಬರ್ತಾ ಬರ್ತಾ ಮನುಷ್ಯನ ಆಯಸ್ಸು ಕಡಿಮೆ ಆಗ್ತದೆ. ಮನುಷ್ಯನ ಆಯಸ್ಸು, ಬಲ, ಅವನಲ್ಲಿರ್ತಕ್ಕಂಥ ಸತ್ಯ, ಶುಚಿತ್ವ ಮತ್ತು ಕ್ಷಮಾ ಭಾವನೆ, ದಯೆ, ಕಾಲೇನ ವೈನಾರಾಶಂ ಇವೆಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತದೆ. ನಾಂಶತಿ ಆಯು ಬಲಂ ಸ್ಮೃತಿ. ನಮ್ಮ ಆಯಸ್ಸು, ಬಲ ಮತ್ತು ಸ್ಮೃತಿ ಇವೆಲ್ಲವೂ ಸಹಿತ ಕ್ರಮೇಣವಾಗಿ ನಾಶ ಆಗ್ತವೆ ಅಂತ ಇಲ್ಲಿ ವರ್ಣನೆ ಬರ್ತದೆ. ಅದಕ್ಕೆ ನಾವು ಇರೋ ಸಮಯದಲ್ಲಿ ನಮಗೆ ಇರ್ತಕ್ಕಂಥ ಒಂದೇ ಒಂದು ಮಾರ್ಗ ಭಕ್ತಿಯ ಮಾರ್ಗ. ಅದು ಬಿಟ್ಟು ನಾವು ಬೇರೆ ಯಾವುದೇ ದೇವತೆಗಳ ಪೂಜೆ ಆಗಲಿ, ಬೇರೆ ವ್ರತಗಳನ್ನಾಗಲಿ ಆಚರಿಸೋದ್ರಿಂದ ನಮ್ಮ ಒಂದು ಜೀವನದ ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದಲೇ ಪ್ರಭುಪಾದ ಹೇಳ್ತಾರೆ ದೇವತೆಗಳ ಪೂಜೆಯನ್ನು ಅವರು ಬೇಡ ಅಂತಾರೆ. ಯಾಕಂದ್ರೆ ನಾವು ದೇವತೆಗಳನ್ನ ವೇದಗಳನ್ನು ಯಾಕೆ ಸೃಷ್ಟಿ ಮಾಡ್ತೀವಿ? ವೇದ ಮಾಡಿ ದೇವತೆಗಳನ್ನು ಪೂಜೆ ಮಾಡಿ ಅಲ್ಲಿಂದ ಮೇಲು ಸ್ವರ್ಗಲೋಕಕ್ಕೆ ಅಲ್ಲಿಂದ ನಮಗೆ ಹಾಗೆ ಅಲ್ಲಿಂದ ಭಗವತಾಮ ಹೋಗ್ತದೆ. ಯಾಕೆ ಬೆಳೀತಾ ಅಂದರೆ ನಮ್ಮ ಆಯಸ್ಸು ತುಂಬ ಬೆಳೆಯುತ್ತೆ. 100 ವರ್ಷ ಅಂತ ಕಲಿಯುವಲ್ಲಿ 100 ವರ್ಷ ಹೋಗ್ತದಲ್ಲ, 50-60 ವರ್ಷಕ್ಕೆ ಮನುಷ್ಯ ಸಾಯ್ತಿರ್ತಾರೆ. ನಾವು ರೋಡಲ್ಲಿ ನೋಡ್ತಾ ಇರ್ತೀವಿ, ಓಡಾಡ್ತಿರ್ತೀವಿ. ಈ ವಯಸ್ಸಾದ ಫೋಟೋಕ್ಕಿಂತ ವಯಸ್ಸಿರ್ತಕ್ಕಂಥ ಜನ ಫೋಟೋನೇ ಅಲ್ಲಿ ನಮ್ಗೆ ಕಾಣಿಸ್ತಾ ಇರ್ತಾರೆ. 30-40 ವರ್ಷಕ್ಕೆ ಜನ ಹೋಗ್ತಾ ಇರ್ತಾರೆ. ಅವ್ರಿಗೆಲ್ಲ ಫೋಟೋ ಹಾಕಿರ್ತಾರೆ. ಈ ರೀತಿ ನೋಡ್ತಾ ಇರ್ಬೇಕಾದ್ರೆ ಒಂದು ನಾವು ತಿಳ್ಕೋಬೇಕು, ನಾವು ಯಾವ ಸಮಯದಲ್ಲಾದರೂ ನಾವು ಹೋಗ್ಬೋದು, ಅಂದರೆ ನಾವು ಜೀವ ಹೋಗ್ಬೇಕು. ಆದ್ದರಿಂದ ನಾವು ಅತ್ಯಂತ ಸುಲಭವಾದ ಮಾರ್ಗ ಪ್ರಭುಪಾದ ಕೊಟ್ಟಿದ್ದಾರೆ. ಏನು? ಭಗವಂತನ ಭಕ್ತಿ ಸೇವೆಯನ್ನು ಮಾಡಿದ್ರೆ ಅವನು ಇದೇ ಜನ್ಮದಲ್ಲಿ ಭಗವಂತಾಮಕ್ಕೆ ಮರಳಿ ಹೋಗ್ಬೋದು. ಅತ್ಯಂತ ಸುಲಭವಾದ ಮಾರ್ಗ. ಬೇರೆ ಬೇರೆ ಮಾರ್ಗಗಳಿದ್ದಾವೆ. ಹೀಗೆ ಜ್ಞಾನವನ್ನು ಪಡೆದುಕೊಂಡು ವೇದಗಳನ್ನು ಅಧ್ಯಯನ ಮಾಡಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋದು, ಸ್ವಾಧ್ಯಾಯನ ಮಾಡೋದು, ಮಂತ್ರೋಚ್ಚಾರಣೆಯನ್ನು ಮಾಡೋದು, ಮತ್ತೆ ಈ ರೀತಿಯಾಗಿ ಎಲ್ಲ ಮಾಡಿ ಸಹಿತ ಭಗವಂತನ ಒಂದು ಭಕ್ತಿಯನ್ನು ಮಾಡದೆ ಇದೆಲ್ಲ ಮಾಡಿದ್ರೆ ಅದು ಕೇವಲ ಶ್ರಮ ಮಾತ್ರ ಅಂತ ಹೇಳಿದ್ದಾರೆ. ಹೀಗೆಂದ್ರೆ ಈಗ ಒಂದು ಕಡೆ ವರ್ಣನೆ ಬರುತ್ತೆ, ಶಬ್ದ ಬ್ರಾಹ್ಮಣಿ ನಿಷ್ಣಾತೋ ನಾ ನಿಷ್ಣಾತೋ ಪರಿ. ಅಂದರೆ ವೇದಗಳೆಲ್ಲ ಪರಿಣಿತಿಯನ್ನು ಪಡೆದು ಭಗವಂತನಲ್ಲಿ ಭಕ್ತಿ ಸೇವೆಯನ್ನು ಆಗದೆ ಹೋದು, ಭಗವಂತನ ಭಕ್ತಿ ಸೇವೆಯನ್ನು ಅವನು ಮಾಡದೆ ಹೋದು, ಭಗವಂತನ ಭಕ್ತಿ ಸೇವೆಗೆ ಆಕರ್ಷಣೆಯನ್ನು ಪಡೆಯದೇ ಇದ್ದರೆ ಅವನ ಎಲ್ಲ ಒಂದು ವೇದಾಧ್ಯಯನ ವ್ಯರ್ಥ ಆಗ್ತದೆ. ಇದೇ ರೀತಿಯಾಗಿ ಪರೀಕ್ಷಿತ ಮಹಾರಾಜ ಇವರಿಗೆ ಕೇಳ್ತಾರೆ. ಪರೀಕ್ಷಿತ ಮಹಾರಾಜನ ಪ್ರಶ್ನೆಯನ್ನು ಕೊಡ್ತಾರೆ. ಹಾಗೆ ಯಾವ ಈ ಹಂತದಲ್ಲಿ ಸಾಯ ಸಮಯದಲ್ಲಿ ಏನು ಮಾಡಬೇಕು, ಅಥವಾ ಸಹಜವಾಗಿ ಸಾಮಾನ್ಯ ಮನುಷ್ಯನಿಗೆ ಯಾವುದು ಉತ್ತಮವಾದದ್ದು, ಏನು ಮಾಡಬೇಕು, ಸಹಾಯ ಸಮಯದಲ್ಲಿ ಮುಖ್ಯವಾಗಿ ಸಹಾಯಕ ಸಂದರ್ಭದಲ್ಲಿ ಒಬ್ಬನು ಏನು ಮಾಡಬೇಕು ಅಂತ ಹೇಳಿದಾಗ
ಪ್ರಜಾ ಪರೀಕ್ಷೆ ಶುಕದೇವ ಗೋಸ್ವಾಮಿ ಹೇಳ್ತಾರೆ, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿ ಶ್ರೋತ್ರಜ್ಞ ಕೀರ್ತಿಗಂಭ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾಹಿ. ಜೀವನದಲ್ಲಿ ಒಂದು ಪರಮ ಉನ್ನತಿಯನ್ನು ಪಡೆಯಲು, ಅಂದರೆ ಎಲ್ಲ ಕ್ಲೇಶಗಳಿಂದ ದುಃಖಗಳಿಂದ ಒಂದು ಹೊರಬರಲಿಕ್ಕೆ ಭಗವಂತ ಪರಮಾತ್ಮನು ಪರಮ ನಿಯಾಮಕನು ಆಗಿರ್ತಕ್ಕಂಥ ಸಕಲ ಕ್ಲೇಶ ನಿವಾರಕನಾಗಿರ್ತಕ್ಕಂಥ ಭಗವಂತನನ್ನು ಕುರಿತು ಶ್ರವಣ ಮಾಡಬೇಕು, ಕೀರ್ತಿಸಬೇಕು ಮತ್ತು ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾನೆ. ಈ ಒಂದು ಭಕ್ತಿಯ ಆಚರಣೆಯಿಂದ ಒಬ್ಬನಿಗೆ ಎಲ್ಲ ಒಳ್ಳೆಯ ಗುಣಗಳು ಬರ್ತಾರೆ ಅಂತ ನಾವು ನೋಡಿ ಹೀಗೆ ಇನ್ನೊಂದು ಕಡೆ ವರ್ಣನೆ ಬರುತ್ತೆ. ಯಸ್ಯಾಸ್ತಿ ಭಕ್ತಿ ಭಗವತ್ ಅಕಿಂಚನ ಸರ್ವೇ ಗುಣೇ ತತ್ರ ಸಮಾಸಕೇಶು. ಒಬ್ಬನು ಭಕ್ತನಾದರೆ ಸಾಕು, ಎಲ್ಲ ದೇವತೆಗಳ ಗುಣಗಳೆಲ್ಲ ಸಹಿತ ಅವನಲ್ಲಿ ಬಂದು ಸೇರುತ್ತದೆ. ಸರ್ವೇ ಗುಣಾನಿ ತತ್ರ ಸಮಾಸತೆ ಸುರ. ಸುರ ಅಂದರೆ ದೇವತೆಗಳು. ಆ ದೇವತೆಗಳ ಎಲ್ಲ ಗುಣಗಳು ಸಹಿತ ಅವನಲ್ಲಿ ಭಗವಂತನ ಭಕ್ತನಲ್ಲಿ ನೆಲೆಸ್ತವೆ. ಅವನು ಪ್ರತ್ಯೇಕವಾಗಿ ಏನೂ ಮಾಡಬೇಕಾಗಿಲ್ಲ. ಅವನು ಮಾಡಬೇಕಾಗಿರ್ತಕ್ಕಂಥ ಒಂದೇ ಒಂದು ಶ್ರದ್ಧೆಯಿಂದ ಭಗವಂತನ ನಾಮವನ್ನು ಜಪಿಸ್ತಕ್ಕಂಥದ್ದು, ಮತ್ತೆ ಶ್ರದ್ಧೆಯಿಂದ ಭಗವಂತನ ಲೀಲೆಗಳನ್ನು ಕೇಳ್ತಕ್ಕಂಥದ್ದು. ಇದನ್ನು ಮಾಡಿದ್ರೆ ಎಲ್ಲ ದೇವತೆಗಳ ಗುಣಗಳೆಲ್ಲೂ ಸಹಿತ ಅವನಲ್ಲಿ ಬಂದು ಸೇರ್ತದೆ. ಆದರೆ ಅದನ್ನು ನಾವು ಮಾಡಲಿಕ್ಕೆ ತುಂಬ ಉತ್ಸಾಹ ಅನ್ನೋದಿರುವುದು. ಜನ ಹೇಳ್ತಾರೆ, ಈಗ ಒಂದು ಕಡೆ ಈ ಒಂದು ಆಧ್ಯಾತ್ಮಿಕ ಪ್ರಜ್ಞೆಯನ್ನು ನಮಗೆ ಕೊಡ್ತಕ್ಕಂಥ ದೇವಸ್ಥಾನಗಳು ಇರಬೇಕು. ಅದಕ್ಕೋಸ್ಕರ ಉದಾಹರಣೆ ಹೊರಗಡೆ ನೋಡ್ತೀವಿ, ಜನರು ಹೇಳ್ತಾರೆ ಯಾಕೆ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಬೇಕು, ಅದ್ರ ಬದಲಾಗಿ ನಾವು ಅನ್ನದಾನ ಮಾಡ್ಬೋದಾ, ಅಥವಾ ಬೇರೆ ಬಡವರಿಗೆಲ್ಲ ಏನಾದರೂ ಮನೆಗಳು ಕಟ್ಟಿಸ್ಬೋದು, ಅಥವಾ ವೃದ್ಧಾಶ್ರಮ ಕಟ್ಬೋದು, ಅಥವಾ ಇನ್ನೊಂದು ಏನೋ ಬೇರೆ ಬೇರೆ ಒಂದು ಭೌತಿಕವಾಗಿರ್ತಕ್ಕಂಥ ಅಥವಾ ಒಂದು ಪುಣ್ಯ ಕಾರ್ಯಗಳಲ್ಲಿ ತೊಡಗಬಹುದಲ್ಲ ಅಂತ ಜನರು ಕೇಳ್ತಾರೆ. ಅದೇ ಜನರು ಎಷ್ಟೊಂದು ಹಣ ಇಟ್ಟು ದೊಡ್ಡ ದೊಡ್ಡ ಮಹಾಲ್ಸ್ ಕಟ್ತಾರೆ. ದೊಡ್ಡ ದೊಡ್ಡ ಮಹಾಲ್ಸು, ಸಿನಿಮಾ ಥಿಯೇಟರ್ಸು, ಮತ್ತೆ ದೊಡ್ಡ ದೊಡ್ಡ ಪಬ್ಬುಗಳು, ಇದನ್ನೆಲ್ಲ ಮಾಡ್ತಾರೆ. ಇದನ್ನೆಲ್ಲ ಮಾಡೋದಕ್ಕೆ ಏನು ಅವರು ಚಿಂತನೆ ಮಾಡಿ ಸಂತೋಷವಾಗಿ ಅವರನ್ನೆಲ್ಲ ಮಾಡ್ತಾರೆ. ಉದ್ದೇಶ ಏನಿರುತ್ತೆ, ಅಲ್ಲಿ ಪಬ್ಬುಗಳಲ್ಲಿ ನಾವು ಆನಂದ ಪಡಿಬೋದು, ಅಥವಾ ಸಿನಿಮಾ ಥಿಯೇಟರಲ್ಲಿ ಫಸ್ಟ್ ಟಿಕೆಟ್ ನಾವು ತಗೊಂಡು ಹೋಗ್ಬೋದು, ದೊಡ್ಡ ದೊಡ್ಡ ಸಿನಿಮಾ ಥಿಯೇಟರ್ಗಳಲ್ಲಿ ನಾವು ಹೋಗಿ ನೋಡ್ಬೋದು ಅಂತಕ್ಕಂಥ ಭಾವನೆ. ಅಂದರೆ ಮನುಷ್ಯನಲ್ಲಿ ಕೇವಲ ಇಂದ್ರಿಯ ತೃಪ್ತಿಯ ಮಾತ್ರ ನಾವು ಪಡೀಲಿಕ್ಕೆ ಇಚ್ಛೆಯನ್ನು ಪಡ್ತಾರೆ. ಆದರೆ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸ್ಕೊಳ್ಬೇಕಂತ ನಮ್ಮ ಮನಸ್ಸು ಹೇಳಿದ್ರೆ, ನಮ್ಮ ಮನಸ್ಸು ಅಂತ ಯಾವುದಕ್ಕೂ ನಾವು ಪ್ರಯತ್ನ ಮಾಡೋದು. ಈಗ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ದೊಡ್ಡ IIT ಬರಬೇಕಂತ ನಾವು ಎಷ್ಟೊಂದು ಜನ ಸತ್ಯಾಗ್ರಹ ಮಾಡ್ತಾರೆ, ಫೈಟ್ ಮಾಡ್ತಾರೆ. ಆದರೆ ಯಾರಾದರೂ ಒಬ್ಬರಾದರೂ ದೊಡ್ಡ ದೇವಸ್ಥಾನ ಬರಲಿ ಅಂತ ಅಂದ್ಬಿಟ್ಟು ಯಾರು ಸತ್ಯಾಗ್ರಹ ಮಾಡಿದಂತ ನಮಗೆ ಗೊತ್ತಿಲ್ಲ. ಹಾಗೆ ಮನುಷ್ಯನಿಗೆ ಆತ್ಮಜ್ಞಾನದ ಬಗ್ಗೆ ಏನು ಅದರ ಬಗ್ಗೆ ಚಿಂತನೆ ಇಲ್ಲ. ಬರೀ IIT ಬಂದರೆ ಅಥವಾ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಅಥವಾ ಕಂಪನಿಗಳು ರಾಜ್ಯಗಳು ಬಂದರೆ ನಮಗೆಲ್ಲ ಒಂದು ಜನರ ಆದಾಯ ಹೆಚ್ಚಾಗುತ್ತೆ, ಜನರ ಉದ್ಯೋಗ ಬರುತ್ತೆ, ಕಾರು ಬಗ್ಗೆ ತಗೋತಾರೆ. ಆ ರೀತಿಯಾಗಿ ಜೀವನ ಒಂದು ಸುಗಮವಾಗಿರುತ್ತೆ ಅಂತ ಅವನು ತಿಳ್ಕೊತಾ ಇದ್ದಾನೆ. ಅದಂದ್ರೆ ಆಹಾರ ನಿದ್ರೆ ಅಭಯವಂತ. ಮನುಷ್ಯನ ಜೀವನ ಏನಂದ್ರೆ ಕೇವಲ ಆಹಾರ ನಿದ್ರೆ, ಚೆನ್ನಾಗಿರ್ಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿರಬೇಕು, ಇದಕ್ಕೆ ತೊಡಗಿರಬೇಕು, ಇದೇ ಅವನೊಂದು ವಿಷಯ ಆಗಿರುತ್ತೆ. ಆದರೆ ಭಗವಂತನ ಬಗ್ಗೆ ಒಂದು ಆತ್ಮದ ಬಗ್ಗೆ, ದೇಹದ ಬಗ್ಗೆ ಚಿಂತನೆ ಮಾಡಬೇಕು ಅಂತ, ನಾನು ಯಾವ್ದಾಗ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಬೇಕು, ಭಗವಂತನ ಬಗ್ಗೆ ಜ್ಞಾನವನ್ನು ತಿಳ್ಕೋಬೇಕು ಅಂತ ಯಾವತ್ತೂ ಯಾರು ಬಯಸೋದಿಲ್ಲ. ಅದಕ್ಕೆ ಯಾರು ಚಳವಳಿ ಮಾಡೋದಿಲ್ಲ, ಅದಕ್ಕೆ ಯಾರು ಉತ್ಸುಕರಾಗಿಲ್ಲ. ಆದ್ದರಿಂದಲೇ ಪ್ರಭುಪಾದರು ಅನೇಕ ಬಾರಿ ಹೇಳ್ತಾರೆ, ಇಸ್ಕಾನ್ ಸಂಸ್ಥೆ ಅನ್ನೋದು ಒಂದು ಮುಂಬರ್ತಕ್ಕಂಥ ಪೀಳಿಗೆಗೆ ಒಂದು ದೊಡ್ಡ ವರ. ಓನ್ಲಿ ಇಸ್ಕಾನ್ ಇಂದ ಹೋಪ್. ಆಶಾಕರಣದಲ್ಲಿ ಇಸ್ಕಾನ್ ಭಕ್ತರು, ಇಸ್ಕಾನ್ ದೇವಸ್ಥಾನ ಮುಂಬರ್ತಕ್ಕಂಥ ಪೀಳಿಗೆಗೆ ಒಂದು ಆಶಾಕರಣ. ಯಾಕೆಂದರೆ
ಹೇಳ್ಬೋದು, ಈ ಒಂದು ಸಂಸ್ಥೆ ಮಾತ್ರ ಪ್ರಪಂಚದಾದ್ಯಂತ ಕೃಷ್ಣ ಭಕ್ತಿಯನ್ನು ಕೊಡ್ತಾ ಇದೆ. ಕೃಷ್ಣ ಪ್ರಜ್ಞೆಯನ್ನು ಕೊಡ್ತಾ ಇದೆ, ಕೃಷ್ಣ ಪ್ರಜ್ಞೆಯನ್ನು ಭಕ್ತಿಯನ್ನು ಮಾಡಲು ಅವಕಾಶವನ್ನು ಕೊಡ್ತಾ ಇದೆ. ಅದಕ್ಕಾಗಿ ಪ್ರಭುಪಾದ ಹೇಳ್ತಾರೆ, ಇಸ್ ಓನ್ಲಿ ಇನ್ಸ್ಟಿಟ್ಯೂಷನ್ ಆರ್ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ರಿಯಲಿ ಡೂಯಿಂಗ್ ಗುಡ್ ಟು ದಿ ಹ್ಯುಮ್ಯಾನಿಟಿ. ಅದು ದೇವಸ್ಥಾನದ ಮುಖ್ಯ ಉದ್ದೇಶ. ಈಗ ಈ ಶ್ಲೋಕದಲ್ಲಿ ಪ್ರಹ್ಲಾದನ ಗುಣಗಳ ಬಗ್ಗೆ ಸ್ವಲ್ಪ ನೋಡೋಣ. ಆದ್ದರಿಂದ ಅವನು ಹಿರಣ್ಯಕಶಿಪುವಿನ ಪ್ರಹ್ಲಾದನಲ್ಲಿ ಎಲ್ಲ ಬ್ರಾಹ್ಮಣನ ಗುಣಗಳು ಅವನಲ್ಲಿರ್ತಾರೆ. ಹೇಗೆ ಒಬ್ಬ ಬ್ರಾಹ್ಮಣ ಮತ್ತು ವೈಷ್ಣವ ಬ್ರಾಹ್ಮಣನಿಗಿಂತ ಉತ್ತಮ ಅಂತ ಹೇಳ್ತಾರೆ. ಬ್ರಾಹ್ಮಣನಲ್ಲಿರ್ತಕ್ಕಂಥ ಗುಣಗಳು ವೈಷ್ಣವನಲ್ಲಿರ್ತವೆ. ಬ್ರಾಹ್ಮಣ ಕೆಲಸ ಅವನು ಭಕ್ತನಾಗದೇ ಇರ್ಬೋದು, ಅಂದರೆ ವೈಷ್ಣವ ಭಗವಂತನ ಶುದ್ಧ ಭಕ್ತ. ಆ ಭಗವಂತನ ಭಕ್ತನಲ್ಲಿ ಆ ಬ್ರಾಹ್ಮಣನ ಗುಣಗಳು ಆಟೋಮೆಟಿಕ್ ಆಗಿ ಬಂದಿರ್ತವೆ. ಹೀಗೆ 10 ರೂಪಾಯಿಯಲ್ಲಿ 1 ರೂಪಾಯಿ ಆಗಿರುತ್ತೆ. ಹಾಗೆ ಭಗವಂತನ ಭಕ್ತನಲ್ಲಿ ಈಗಾಗಲೇ ಅವನಲ್ಲಿ ಎಲ್ಲ ಒಳ್ಳೆಯ ಗುಣಗಳೆಲ್ಲವೂ ಬಂದಿರುತ್ತೆ. ಇಲ್ಲ ಹೋದ್ರೆ ಎಲ್ಲ ಬ್ರಾಹ್ಮಣನ ಗುಣಗಳನ್ನು ಪಡೆದು ಭಗವಂತನ ಭಕ್ತಿ ಅನ್ನೋದು ಬೆಳೆಸ್ಕೊಳ್ಳದೆ ಹೋದ್ರೆ ಹೇಗೆ ಉದಾಹರಣೆ ಬರುತ್ತೆ. ಪಾಪ ಹೇಳ್ತಾರೆ, ಇವನು ಬ್ರಹ್ಮದೇವರು ಹೇಳ್ತಾರೆ, ನೆಲ್ಲು ಬೇಕಂದ್ರೆ ನಾವು ಅಕ್ಕಿ ಬೇಕಂದ್ರೆ ನೆಲ್ಲನ್ನು ಕೊಟ್ಟಬೇಕು, ನೆಲ್ಲಿನ ಬದಲಾಗಿ ಹೊತ್ತನ್ನು ಕೊಟ್ಟಿದ್ರೆ ಅಕ್ಕಿ ಸಿಗೋದಿಲ್ಲ. ಹಾಗೆ ಭಗವಂತನ ಭಕ್ತನಾದ್ರೆ ಎಲ್ಲ ಒಳ್ಳೆಯ ಗುಣಗಳು ಅವನಲ್ಲಿ ಬರ್ತವೆ. ಬರೀ ಒಂದು ಭಗವಂತನ ಭಕ್ತರಾಗಿ ಆಗದೆ ಕೇವಲ ಭೌತಿಕ ಧಾರ್ಮಿಕ ವ್ಯಕ್ತಿಯಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ, ದಾನ ಧರ್ಮಗಳನ್ನು ಮಾಡ್ತಾ, ತಪಸ್ಸನ್ನು ಆಚರಿಸ್ತಾ, ಬ್ರಹ್ಮಚರ್ಯವನ್ನು ಆಚರಿಸ್ತಾ ಇದ್ದರೆ ಅದು ಕೇವಲ ಸಮಯವೇ. ಕೇವಲ ಹೇಗೆ ಹೊಟ್ಟನ್ನು ಕುಟ್ಟಾಗ ನಮಗೇನು ಬರುತ್ತೆ, ಕೈ ನೋವು ಬರುತ್ತೆ. ಹೊಟ್ಟನ್ನು ಕುಟ್ತೀವಿ ಆದರೆ ಅದು ಏನು ಸಿಗೋದಿಲ್ಲ. ಅಕ್ಕಿ ಅನ್ನೋದು ಬರುತ್ತೆ, ಬೆಲ್ಲಿನ ಕೊಟ್ಟಿದ್ರೆ ಅಕ್ಕಿ ಬರುತ್ತೆ. ಹಾಗೆ ಬೇರೆ ಭಗವಂತನ ಭಕ್ತಿ ಸೇವೆಯನ್ನು ಬಿಟ್ಟು ಬೇರೆ ಏನು ಯಾವುದೇ ಮಾರ್ಗದಲ್ಲಿ ಹೋದರೂ ಸಹಿತ ಅದು ಶ್ರಮ ಹೀಗೆ ಕೇವಲ ಮಾತ್ರ. ಆದರೆ ಭಗವಂತನ ಭಕ್ತ ಏನ್ ಮಾಡ್ತಾ ಇದ್ದಾನೆ, ಭಗವಂತನ ಭಕ್ತ ಏನು ಮಾಡ್ತಾರೆ, ಅವನು ತಪಸ್ಸನ್ನು ಆಚರಿಸ್ತಾ ಇದ್ದಾನೆ ಅಂತ ಆ ಒಂದು ವೇದಗಳಲ್ಲಿ ತೊಡಗಿರ್ತಕ್ಕಂಥ ತಪಸ್ಸಿಗಿಂತ ಅವನು ಏನಾಗುತ್ತೆ, ನಮಗೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾನೆ. ಮಚ್ಚಿತ್ತ ಮಕ್ಕಿತ ಪ್ರಾಣ ಬೋಧೆಯಂತಹ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ಕೃಷ್ಣಂತಿ ಚ ರಮಂತಿ. ಭಗವಂತನ ಶುದ್ಧ ಭಕ್ತರ ಕೆಲಸ ಒಂದೇ ಒಂದು, ಭಗವಂತನ ಲೀಲೆಗಳನ್ನು ಶ್ರವಣ ಮಾಡೋದು, ಭಗವಂತನ ಅವನು ಮಾಡಿರ್ತಕ್ಕಂಥ ಲೀಲೆಗಳನ್ನು ಕೀರ್ತನೆ ಮಾಡೋದು, ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡೋದು, ಭಗವಂತನ ಶುದ್ಧ ಭಕ್ತರ ಸೇವೆ ಮಾಡ್ತಕ್ಕಂಥದ್ದು, ಭಗವಂತನಿಗೆ ಯಾವುದು ಇಷ್ಟವಾಗಿದೆಯೋ ಅದನ್ನು ಭಗವಂತನ ತೃಪ್ತಿಗೋಸ್ಕರ ಅವನು ಕೆಲಸ ಮಾಡ್ತಕ್ಕಂಥದ್ದು. ಇದು ಒಂದು ಭಕ್ತನ ಕಾರ್ಯ. ಹೀಗೆ ಮಾಡೋದ್ರಿಂದ ಅವನು ಭಗವಂತನ ಕೃಪೆಯನ್ನು ಪಡಿತಾನೆ. ಕೇವಲ ವೇದಾಧ್ಯಯನ ಮಾಡಿ ಅಥವಾ ಕೇವಲ ಒಂದು ತಪಸ್ಸನ್ನು ಆಚರಿಸಿ ವ್ರತಗಳನ್ನು ಆಚರಿಸಿದ್ರು ಸಹಿತ ಭಗವಂತ ಅವನಿಗೆ ಒಳ್ಳೆಯದು. ಯಾರು ಭಗವಂತನ ಶುದ್ಧ ಭಕ್ತರಾಗಿರ್ತಾರೋ ಅವನ ಸೇವೆಯನ್ನು ಮಾಡ್ತಾ ಅವನ ನಿರ್ದೇಶನದಲ್ಲಿ ಭಗವಂತನ ಭಕ್ತಿ ಸೇವೆಯನ್ನು ಕೈಗೊಂಡ್ರೆ ಭಗವಂತ ತೃಪ್ತನಾಗ್ತಾನೆ. ಆದ್ದರಿಂದ ಪ್ರಹ್ಲಾದ ಮಹಾರಾಜ ಅಂತ ದೊಡ್ಡ ಅಸುರ ರಾಜನ ಪ್ರಪಂಚಕ್ಕೆ ಅವನು ಒಡೆಯನಾಗಿರ್ತಾನೆ, ಸ್ವರ್ಗಲೋಕಕ್ಕೂ ಅವನು ಒಡೆಯನಾಗಿರ್ತಾನೆ. ಸ್ವರ್ಗಲೋಕದಲ್ಲಿ ಸಹಿತ ತನ್ನ ಒಂದು ಇಂದ್ರನ ಒಂದು ಸ್ಥಾನದಲ್ಲಿ ನಿಂತು ಇಂದ್ರನ ವೈಭವವನ್ನೆಲ್ಲ ಅವನು ಅನುಭವಿಸ್ತಾ ಇರ್ತಾನೆ. ಅಂತಹ ಮಹಾನ್ ಶಕ್ತಿವಂತನ ಮಗ ಆದರೂ ಸಹಿತ ಪ್ರಹ್ಲಾದ ಅವನಿಗೆ ಇಷ್ಟಿಂತೂ ಅವನಿಗೆ ಕಿಂಚಿತ್ತು ಅವನಿಗೆ ಗರ್ವ ಅನ್ನೋದು. ಅದೇ ರೀತಿ ಇನ್ನೊಬ್ಬ ಭಕ್ತನ ಬಗ್ಗೆ ನಾವು ನೋಡ್ಬೋದು, ಅಂಬರೀಷ್ ಮಹಾರಾಜ. ಅಂಬರೀಷ್ ಮಹಾರಾಜ ಸಹಿತ ನಮಗೆ ಒಂದು ದೊಡ್ಡ ರಾಜನಾಗಿತ್ತು. ಅಂಬರೀಷ್ ಮಹಾರಾಜ ಈಗ ಒಂದು ಕಡೆ ವರ್ಣನೆ ಬರುತ್ತೆ, ಅವನು ದೊಡ್ಡ ರಾಜನಾಗಿದ್ದರು, ಗೃಹಸ್ಥನಾಗಿರ್ತಾನೆ, ಅನೇಕ ಹೆಂಡತಿಯರಿರ್ತಾರೆ. ಗೃಹೇಶು ದಾನೇಶು ಸುತೇಶು. ಗೃಹಸ್ಥನಾಗಿರ್ತಾನೆ, ಅನೇಕ ಹೆಂಡತಿಯರಿರ್ತಾರೆ, ಅವನ ಪುತ್ರರಿರ್ತಾರೆ, ಅವನ ದೊಡ್ಡ ದೊಡ್ಡ ಒಂದು ಪರಿವಾರ ಇರುತ್ತೆ, ರಿಲೇಟಿವ್ಸ್ ಇರ್ತಾರೆ. ಮತ್ತು ಅವನಿಗೆ ಹೆಂಗೆ ಅಂದರೆ ಅವ್ನು ಯಾವ ರೀತಿ ಅವನ ವೈಭವ ಹೆಂಗಿತ್ತು ಅಂದರೆ ದೊಡ್ಡ ದೊಡ್ಡ ಆನೆಗಳ ಮೇಲೆ ಅವನನ್ನು ಕುಂದಿಸಿ
ಒಂದು ಹೂವಿನ ಒಂದು ಸುರಿಮಳೆಯನ್ನು ಸುರಿತಾ ಇದ್ದಾರೆ ಭರತ ಮಹಾರಾಜ, ಸಾರಿ ಅಂಬರೀಷ್ ಮಹಾರಾಜ. ಮತ್ತೆ ಚಿನ್ನದ ಒಂದು ರಥಗಳಿತ್ತು, ಮತ್ತೆ ಚಿನ್ನದ ಅರಮನೆ, ಚಿನ್ನದ ವಸ್ತ್ರಾಭರಣ, ಮೈ ತುಂಬ ಚಿನ್ನದ ವಸ್ತ್ರಾಭರಣ ಎಲ್ಲವೂ ಇದ್ರೂ ಸಹಿತ ಅವನಿಗೆ ವೈರಾಗ್ಯ ಇತ್ತು. ಎಲ್ಲವೂ ಕೇವಲ ಒಂದು ನಶ್ವರ. ಆ ಒಂದು ಭಾವನೆಯಲ್ಲಿ ಅವನಿರ್ತಾರೆ. ಇಷ್ಟೆಲ್ಲ ಇದ್ರೂ ಸಹಿತ ಏನಿಲ್ಲ ಅಂದ್ರೂ ಸಹಿತ ಸ್ವಲ್ಪ ಇದ್ರೆ ನಾವು ಅಷ್ಟೊಂದು ಗರ್ವ ಪಡ್ತೀವಿ. ಆದರೆ ಅಂಬರೀಷ್ ಮಹಾರಾಜ್ ಅಂತ ಇವೆಲ್ಲ ಎಷ್ಟೊಂದು ಆಸ್ತಿ, ಅಂತಸ್ತು, ಒಂದು ಒಡೆತನ, ಎಲ್ಲ ಸೌಕರ್ಯಗಳು ಇದ್ರೂ ಸಹಿತ ಅವನಲ್ಲಿ ಭಗವಂತನ ಮೇಲೆ ನಾವು ತುಂಬ ಭಗವಂತನ ಸೇವೆಯಲ್ಲಿ ಅವನು ಆಕರ್ಷಿತನಾಗಿರ್ತಾನೆ. ಈಗ ನಾವು ಒಂದು ಶ್ಲೋಕ ಸವೈ ಪುಂಸಃ ಸವೈ ಮನ ಕೃಷ್ಣ ಪದಾರವಿಂದೆಯೋ ವಾಚಾಂಸಿ ವೈಕುಂಠ ಗುಣಾಂತರವಿ. ಅವನು ಸದಾಕಾಲ ಅವನ ಒಂದು ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾನೆ. ಕೈಗಳಿಂದ ಭಗವಂತನ ಮಂದಿರವನ್ನು ಶುಚೀಕರಣ ಮಾಡುವುದು, ಭಗವಂತ ನಾಮವನ್ನು ಸಂಕೀರ್ತನೆ ಮಾಡುವುದು, ಬಾಗಿಲಿಂದ ಭಗವಂತನ ಶುದ್ಧ ಭಕ್ತರ ಒಂದು ಸೇವೆಯನ್ನು ಮಾಡುವುದು. ಹೀಗೆ ಅವನು ಸದಾಕಾಲ ಭಗವಂತನ ಭಕ್ತಿಯುತ ಸೇವೆಯಲ್ಲೇ ತೊಡಗಿರ್ತಾನೆ. ಅಂತಹ ಅಂಬರೀಷ್ ಮಹಾರಾಜನಲ್ಲಿ ಒಂದು ಗುಣ ನೋಡ್ಬೋದು. ಇನ್ನೊಬ್ಬ ಬ್ರಾಹ್ಮಣ ಇರ್ತಾನೆ ಅಂತ ಒಂದು ದುರ್ವಾಸಮುನಿ. ದುರ್ವಾಸಮುನಿ ಎಷ್ಟೊಂದು ಅವನು ಬ್ರಾಹ್ಮಣನಾಗಿರ್ತಾನೆ, ಋಷಿಯಾಗಿರ್ತಾನೆ, ಅದು ಸಹಿತ ಅವನಿಗೆ ಸಿಟ್ಟ ತಡ್ಕೋದಿಲ್ಲ. ಯಾವಾಗ ಅವನು ಬೇಕಾದಷ್ಟು ವೃತ್ತವನ್ನು ಬಿಟ್ಟಾಗ ಆಮೇಲೆ ಅಂಬರೀಷ್ ಮಹಾರಾಜ ಮೇಲೆ ದುರ್ವಾಸನಿಗೆ ತುಂಬ ಕೋಪ ಬರ್ತಾನೆ. ಮತ್ತೆ ಒಂದು ರಾಕ್ಷಸನಿಗೆ ಬಿಡ್ತಾನೆ ಅವನು ಸಂಹಾರ ಮಾಡಿ. ಅದರ ಅದೇ ಸಮಯದಲ್ಲಿ ಭಗವಂತ ತನ್ನ ಸುದರ್ಶನ ಚಕ್ರದಿಂದ ಈ ದುರ್ವಾಸನಿಯನ್ನು ಸಂಹಾರ ಮಾಡಲು ಕಳಿಸ್ತಾನೆ. ಅವಾಗ ಅಂಬರೀಷ್ ಮಹಾರಾಜ ಅವನು ಪ್ರಾರ್ಥನೆ ಮಾಡ್ತಾನೆ, ಸುದರ್ಶನ ಚಕ್ರ ಅವನು ಎಲ್ಲಿ ಹೋದರೂ ಆ ಸುದರ್ಶನ ಚಕ್ರ ದುರ್ವಾಸನೆಯನ್ನು ಅಟ್ಟಿಸ್ಕೊಂಡು ಹೋಗ್ತಾರೆ. ಯಾವ್ಯಾವ ಲೋಕಗಳಿಗೆ ಹೋದ ಸಹಿತ ಅವನು ವೈಕುಂಠಕ್ಕೆ ಹೋದ ಸಹಿತ ಅವನು ವೈಕುಂಠದಲ್ಲಿ ಕೃಷ್ಣನ ಪ್ರಾರ್ಥನೆ ಮಾಡಿದ ಸಹಿತ ಅವನಿಗೆ ಆ ಸುದರ್ಶನ ಚಕ್ರ ಬಿಡೋದಿಲ್ಲ. ಹೇಳ್ತಾನೆ, ನನ್ನಲ್ಲಿ ಏನಿಲ್ಲ, ನನ್ನ ಭಕ್ತನಲ್ಲಿ ಅದು ನನ್ನ ಭಕ್ತ ಕ್ಷಮೆ ಮಾಡಿದ್ರೆ ಅದನ್ನು ಕ್ಷಮೆ ಮಾಡುತ್ತೆ. ಸುದರ್ಶನ ಚಕ್ರ ಯಾರು ಬಿಡೋದಿಲ್ಲ ಅಂತ ಹೇಳುವಾಗ ದುರ್ವಾಸನ ಅಂಬರೀಷ್ ಮಹಾರಾಜ ಹತ್ರ ಬಂದು ಕ್ಷಮೆ ಕೇಳ್ತಾನೆ. ಅವಾಗ ಅಂಬರೀಷ್ ಮಹಾರಾಜನ ನಾವು ಗುಣ ನೋಡ್ಬೋದು. ನನ್ನಲ್ಲಿ ಏನಾದರೂ ಒಂದು ತಪಸ್ಸನ್ನು ಮಾಡಿದ್ರೆ, ಅದು ನನಗೆ ಏನಾದರೂ ಪುಣ್ಯವನ್ನು ಗಳಿಸಿದ್ರೆ ಆ ಪುಣ್ಯ ಇವ್ರಿಗೆ ಹೋಗಲಿ, ಸುದರ್ಶನ ಚಕ್ರ ಅವನಿಗೆ ಏನು ಮಾಡಬಾರ್ದು ಅಂತ ಪ್ರಾರ್ಥನೆ ಮಾಡಬೇಕು. ಇಂಥ ಗುಣಗಳನ್ನು ನಾವು ಶುದ್ಧ ಭಕ್ತರಲ್ಲಿ ಕಾಣಬಹುದು. ಇನ್ನೊಂದು ಕಡೆ ನಾರದಮುನಿ ಶುದ್ಧ ಭಕ್ತರಾಗಿರ್ತಾರೆ. ಅವರು ಒಮ್ಮೆ ದಕ್ಷ ಪ್ರಜಾಪತಿಯ ಒಂದು 11,000 ಮತ್ತು 10,000 ಮಕ್ಕಳನ್ನ ಅವನು ಶುದ್ಧ ಭಕ್ತರನ್ನಾಗಿ ಮಾಡ್ತಾನೆ. ಮತ್ತೆ ದಕ್ಷ ಪ್ರಜಾಪತಿ ಮತ್ತೆ 1000 ಜನರನ್ನು ಮತ್ತೆ ಹರೀಶ್ವರನ್ನು ಅವನು ಹುಟ್ಟಿಸ್ತಾನೆ. ಮತ್ತು ಅವರನ್ನು ಕೂಡ ಭಗವಂತನ ಭಕ್ತಿ ಸೇವೆಯೇ ಉತ್ತಮವಾದದ್ದು. ಆ ತಂದೆ ಹೇಳಿದಂಗೆ ನೀವು ಯಾವ ತಪಸ್ಸನ್ನು ಮಾಡಬೇಕಾಗಿಲ್ಲ, ವ್ರತಗಳನ್ನು ಮಾಡಬೇಕಾಗಿಲ್ಲ, ಮತ್ತೆ ಸಂಸಾರದಲ್ಲಿ ನೀವು ತೊಡಗಿ ಮತ್ತೆ ಒಂದು ಭೌತಿಕ ಬಂಧನದಲ್ಲಿ ಸಿಕ್ಕಾಕೋಬೇಡಿ ಅಂದ್ಬಿಟ್ಟು ಅವರಿಗೆ ಒಂದು ಸನ್ಯಾಸವನ್ನು ಕೊಡಿಸ್ಬಿಡ್ತಾರೆ. ಭಗವಂತ ಶುದ್ಧ ಭಕ್ತರನ್ನಾಗಿ ಮಾಡಿಬಿಡ್ತಾರೆ. ಸೊ ಆವಾಗ ನಾರದಮುನಿಗೆ ದಕ್ಷ ಪ್ರಜಾಪತಿ ಶಾಪ ಆಗ್ತಾನೆ. ಅದು ಸಹಿತ ಆ ಶಾಪದಿಂದ ವಿಚಲಿತನಾಗಬೇಕು. ನೀವು ಎಲ್ಲಿ ಒಂದು ಕಡೆ ನೀವು ಇರಲಾರ್ದೆ ಇರೋ ಹಾಗೆ ಶಾಪವನ್ನು ಕೊಡ್ತೀನಿ ಅಂತ ದಕ್ಷ ಪ್ರಜಾಪತಿ ಶಾಪವನ್ನು ಕೊಡ್ತಾನೆ. ಅದು ಸಹಿತ ನಾರದಮುನಿ ಯಾವುದೇ ಒಂದು ವಿಚಲಿತನಾಗ, ಅದೇ ನನಗೆ ಒಂದು ವರ ಅಂತ ಕೇಳ್ಬೇಕು. ಸೊ ಎಲ್ಲ ಕಡೆ ತಿರುಗ್ತಾ ನಾನು ಸದಾಕಾಲ ಭಗವಂತ ಪ್ರಚಾರವನ್ನು ಮಾಡ್ಬೋದು ಅಂತ ನಾರದಮುನಿ ತಿಳ್ಕೊಳ್ತಾರೆ. ದಕ್ಷ ಪ್ರಜಾಪತಿ ಗುಣ ಏನಂದ್ರೆ ಅವನು ಇಂದ್ರಿಯ ಅಂದರೆ ಅವನು ತನ್ನ ಒಂದು ಕರ್ತವ್ಯ ಏನಿತ್ತು, ಸಂಸಾರವನ್ನು ವಿಸ್ತರಣೆ ಮಾಡಬೇಕು, ಮಕ್ಕಳನ್ನು ಹುಟ್ಟಿಸ್ಬೇಕು, ಮೊಮ್ಮಕ್ಕಳನ್ನು ಹೀಗೆ ಸಂಸಾರವನ್ನು ವಿಸ್ತಾರಗೊಳಿಸೋದೇ ಅವನ ಉದ್ದೇಶ ಆಗಿತ್ತು. ಆದರೆ ನಾರದಮುನಿಗಳು ಉದ್ದೇಶದ ಭಗವಂತನ ಶುದ್ಧ ಭಕ್ತನನ್ನಾಗಿ ಮಾಡೋದೇ ಅವನ ಉದ್ದೇಶ. ನಾರದಮುನಿಗಳು ಬೇಕು ಅಂತಾನೆ ಮತ್ತೆ ದಕ್ಷ ಪ್ರಜಾಪತಿ ಕಡೆ ಹೋಗ್ತಾರೆ. ನಮಗೆ ಅವನೆಲ್ಲ ಸಿಟ್ಟು ಮಾಡ್ಕೊಂತ ದಕ್ಷ ಪ್ರಜಾಪತಿ ತನ್ನ ಮಕ್ಕಳನ್ನು ಎಲ್ಲವನ್ನೂ ಕಳ್ಕೊಂಡಿದ್ದಾನೆ. ಎಲ್ಲರೂ ಸನ್ಯಾಸ ಭಗವಂತನ ಭಕ್ತರಾಗಿ ಅವನ ಮನೆಯನ್ನು ಬಿಟ್ಟು ಹೋಗಿದ್ದಾರೆ. ಇವನು ನನಗೆ ಸಿಟ್ಟು ಮಾಡ್ಕೊತಾನೆ ಅಂದ್ಬಿಟ್ಟು ಗೊತ್ತಿಲ್ಲ, ಆದರೂ ಸಹಿತ ಹೋಗ್ತಾನೆ. ಸಿಟ್ಟು ಮಾಡ್ಕೊಂಡು ಅಟ್ಲೀಸ್ಟ್ ಅವನ ಹೃದಯದಲ್ಲಿ ಭಕ್ತಿಯನ್ನು ಬರಬಹುದು ಅಂದರೆ ಮತ್ತೆ ಭಕ್ತಿಯ ಬಗ್ಗೆ ಹೇಳ್ಬೋದು ಅಂತ ಅವನು ಉದ್ಧಾರ ಮಾಡಬೇಕು ಅಂತ ಅಂದ್ಬಿಟ್ಟು ನಾರದಮುನಿ ದಕ್ಷ ಪ್ರಜಾಪತಿ ಹತ್ರ ಹೋಗ್ತಾನೆ. ದಕ್ಷ ಪ್ರಜಾಪತಿ ಹತ್ರ ಹೋಗಿ ಅವನು ಹೇಳ್ತಾನೆ. ಸೊ ಅವನಿಗೆ ದಕ್ಷ ಪ್ರಜಾಪತಿ ಹೇಳ್ತಾನೆ ನಾರದಮುನಿಗೆ, ನನ್ನ ಮಕ್ಕಳನ್ನೆಲ್ಲ ನೀನು
ಅವನಿಗೆ ಒಂದು ವೇದ ಕಲಿಸಬೇಕು ಅಥವಾ ಏನಾದರೂ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಅಂತಲೇ ಇಲ್ಲ. ಆದರೂ ಸಹಿತ ಶುದ್ಧ ಭಕ್ತರ ಸಂಘದಿಂದ ಅವರು ಭಗವಂತನ ಶುದ್ಧ ಭಕ್ತರಾಗಿರ್ತಾರೆ. ಅವರು ಹೇಳ್ತಾರೆ ಕೃಷ್ಣ ಪ್ರಜಾಪತಿ, ನನ್ನ ಮಕ್ಕಳಿಗೆ ಯಾವುದೇ ಒಂದು ಯೋಗ್ಯತೆ ಎಂದು ಸತಿ ಭಗವಂತನ ಭಕ್ತನ ಮಾಡಿದೆಯಾ, ಅವ್ರು ಇನ್ನೂ ಅನೇಕ ಒಂದು ಕೆಲಸಗಳನ್ನು ಮಾಡಬೇಕು, ಅನೇಕ ಒಂದು ಜವಾಬ್ದಾರಿಗಳನ್ನು ಅವರು ಮಾಡಬೇಕಂತಂದಾಗ ನಾರದನಿಗೆ ಹೇಳ್ತಾರೆ, ಅಂದರೆ ಒಬ್ಬ ಭಕ್ತನಾಗಿರ್ತಕ್ಕಂಥವನು ಭಗವಂತನ ಶುದ್ಧ ಭಕ್ತನಾದರೆ ಅವನು ಯಾವುದೇ ಯಾರಿಗೂ ಋಣಿಯಾಗಿರುವುದು. ಹೇಳ್ತಂದ್ರೆ ಶುದ್ಧವಾಗಿ ಪಿತೃಗಳಿಗೆ ಋಣಿಯಾಗಿರ್ತಾನೆ, ದೇವತೆಗಳಿಗೆ ಋಣಿಯಾಗಿದ್ದಾರೆ, ನನ್ನ ಮಕ್ಕಳು ಕೃತಜ್ಞವಾದವರನ್ನ ಭಕ್ತರನ್ನಾಗಿ ಮಾಡಿದೆ ಅಂತ. ಆದರೆ ಆತ್ಮನಿಗೆ ಹೇಳ್ತಾರೆ ಅಂದರೆ ಒಂದು ವರ್ಣನೆ ಬರುತ್ತೆ, ಯಾರು ಭಗವಂತನ ಶುದ್ಧ ಭಕ್ತ ಆಗಿರ್ತಾರೆ, ಭಗವಂತನ ಒಂದು ಸಂಪೂರ್ಣ ಭಗವಂತನಿಗೆ ಶರಣಾಗಿ ಅವನ ಸೇವೆಯಲ್ಲಿ ತೊಡಗಿರ್ತಾರೋ ಅಂಥವರಿಗೆ ಯಾವುದೇ ಒಂದು ಋಣ ಇರುವುದಿಲ್ಲ. ದೇವತೆಗಳಿಗೂ ಋಣಿಯಾಗಿರುವುದಿಲ್ಲ, ಪಿತೃಗಳಿಗೂ ಋಣಿಯಾಗಿರುವುದಿಲ್ಲ, ಇತರ ಜೀವಿಗಳಿಗೂ ಋಣಿಯಾಗಿರುವುದಿಲ್ಲ, ಮತ್ತೆ ಅವನು ಯಾರಿಗೂ ಋಣಿಯಾಗಿರುವುದಿಲ್ಲ, ಭೌತಿಕವಾಗಿ ಯಾರಿಗೂ ಋಣಿಯಾಗಿರುವುದಿಲ್ಲ. ಅದು ಭಕ್ತಿಯ ಒಂದು ಉನ್ನತ ಉತ್ಕೃಷ್ಟತೆ. ಇಲ್ಲಿ ಇನ್ನೊಂದು ಗುಣವನ್ನು ನಾವು ನೋಡ್ಬೋದು. ಪ್ರಹ್ಲಾದ ಮಹಾರಾಜರು ಹೇಗೆ ಪ್ರತಿಯೊಬ್ಬ ಜೀವಿಯಲ್ಲಿ ಸಹಿತ ಅವನು ಕರುಣಾಶಾಲಿಯಾಗಿದ್ದು ಪ್ರತಿಯೊಬ್ಬರಿಗೂ ಉತ್ತಮ ಮಿತ್ರನಾಗಿರ್ತಾನೆ. ಅಂದರೆ ಭಗವಂತನ ಭಕ್ತನಾದರೆ ಅವನಲ್ಲಿ ಅವನು ಎಲ್ಲರಿಗೂ ವೈದ್ಯ ಮಾಡ್ತಾನೆ, ಎಲ್ಲರ ಮೇಲೆ ಕರುಣಾಮಯ ಆಗಿರ್ತಾನೆ. ಅವನು ಪ್ರತ್ಯೇಕವಾಗಿ ಅವನಲ್ಲಿ ಏನು ಪ್ರಯತ್ನ ಮಾಡಬೇಕಾಗಿಲ್ಲ. ಮತ್ತೆ ತನ್ನ ಉಪಾಧ್ಯಾಯರನ್ನು, ಗುರುಗಳನ್ನು, ಹಿರಿಯ ಭಕ್ತ ಬಂಧುಗಳನ್ನು ದೇವೋತ್ತಮ ಪರಮ ಪುರುಷನಷ್ಟೇ ಆದರಣೀಯವೆಂದು ಭಾವಿಸುತ್ತಿದ್ದ. ಅಂದರೆ ಭಗವಂತನ ಶುದ್ಧ ಭಕ್ತರು, ಹಿರಿಯ ಭಕ್ತಾದಿಗಳನ್ನು ಸಹಿತ ಅವರು ಹೇಗೆ ನೋಡ್ತಾ ಇದ್ದಾರೆ, ಭಗವಂತನಷ್ಟೇ ಅವನು ಮರ್ಯಾದೆಯನ್ನು ಕೊಡ್ತಾನೆ. ಗುರುಗಳಿಗೆ, ಹಿರಿಯ ಭಕ್ತಾದಿಗಳಿಗೆ ಅವನು ಭಗವಂತನ ಹಾಗೆಯೇ ಅವನು ನೋಡ್ಕೊಳ್ತಾ ಇದ್ದ. ಆ ರೀತಿಯ ಒಂದು ಭಾವನೆ ಇರ್ತಾನೆ. ಆದ್ದರಿಂದ ಗುರುಗಳು ಅಥವಾ ಹಿರಿಯ ಭಕ್ತಾದಿಗಳ ಒಂದು ನಿರ್ದೇಶನದಲ್ಲಿ ಒಬ್ಬನು ಭಕ್ತಿಯ ಆಚರಣೆಯನ್ನು ಮಾಡಬೇಕು. ನಾವು ಕೆಲಸ ಭಕ್ತಿ ಮಾಡಿದಾಗ ನಮಗೆ ಸ್ವಲ್ಪ ಗರ್ವ ಅನ್ನೋದು, ಅಹಂಕಾರ ಅನ್ನೋದು ಬರುವುದು. ಕೆಲಸ ಅಥವಾ ಭಕ್ತಿಯಲ್ಲಿ ಕೆಲವೊಮ್ಮೆ ನಾವು ಕ್ಷೀಣ ಕಡಿಮೆ ಆಗ್ಬೋದು. ಆಗ ಅವಾಗ ಏನು ಮಾಡಬೇಕಂದ್ರೆ ಶುದ್ಧ ಭಕ್ತರ, ಹಿರಿಯ ಭಕ್ತಾದಿಗಳ ಸಂಘದಲ್ಲಿ ನಾವು ಅವರ ಸೇವೆಯನ್ನು ಮಾಡಿದ್ರೆ, ಅವರ ಸೇವೆಯಲ್ಲಿ ತೊಡಗೋದು ಅಥವಾ ಭಗವಂತನ ಮಂದಿರಕ್ಕೆ ಬರೋದು, ಅವರ ಭಕ್ತಿ ಸೇವೆಯಲ್ಲಿ ನಾವು ಅವರ ಸೇವೆಯನ್ನು ಮಾಡ್ತಾ ಅವರ ಸಂಘದಲ್ಲಿ ನಾವು ಭಕ್ತಿಯನ್ನು ಏನಾದರೂ ಮಾಡಿದ್ರೆ ನಮ್ಮ ಭಕ್ತಿ ಮತ್ತೆ ನಾವು ಪುನರುಜ್ಜೀವ ಮತ್ತೆ ನಾವು ದೃಢತ್ವ ಅನ್ನೋದು ಬರುತ್ತೆ. ಇದು ಅವನ ಗುಣ ಆಗಿತ್ತು. ಹಿರಿಯ ವೈಷ್ಣವರನ್ನು, ಹಿರಿಯ ಭಕ್ತಾದಿಗಳನ್ನು ಭಗವಂತನಷ್ಟೇ ದೇವೋತ್ತಮ ಪರಮ ಪುರುಷನಷ್ಟೇ ಆದರಣೀಯನೆಂದು ಭಾವಿಸ್ತಾ ಇದ್ದರು. ಅವನಲ್ಲಿ ಉತ್ತಮ ವಿದ್ಯೆ ಇತ್ತು, ಐಶ್ವರ್ಯ, ರೂಪ, ಸತ್ಕುಲ, ಪ್ರಸೂತಿ ಮುಂತಾದವುಗಳಿಂದ ಉಂಟಾಗುವುದು ಅಸಹಜ ಗರ್ವದಿಂದ ಅವನು ಸಂಪೂರ್ಣವಾಗಿ ಮುಕ್ತನಾಗಿತ್ತು. ಈ ಅಂಬರೀಷ್ ಮಹಾರಾಜ ನಾವು ಈಗ ಎಷ್ಟೊಂದು ಐಶ್ವರ್ಯ ಇದ್ದು ಸಹಿತ ಅವನು ಗರ್ವಿತನಾಗಿರಲಿಲ್ಲ. ಅವನು ಎಲ್ಲವೂ ಅವನು ಭೌತಿಕವಾಗಿ ನೋಡ್ತಾನೆ. ಹಾಗೆ ಪ್ರಹ್ಲಾದ ಮಹಾರಾಜನು ಸಹಿತ ಅವನು ದೊಡ್ಡ ರಾಜನ ಮಗನಾಗಿದ್ದಾನೆ. ಅವನಿಗೆ ಪ್ರಪಂಚವೆಲ್ಲವೂ ಅವನ ಒಂದು ಆಳ್ವಿಕೆಯಲ್ಲಿ ಆದರೂ ಸಹಿತ ಅವನಿಗೆ ಕಿಂಚಿತ್ತೂ ಗರ್ವ ಅನ್ನೋದು ಇರಲಿಲ್ಲ. ಇದು ಭಗವಂತನ ಶುದ್ಧ ಭಕ್ತನ ಲಕ್ಷಣ. ಭಗವಂತನ ಭಕ್ತರು ಎಲ್ಲರ ಮೇಲೆ ಕರುಣಾಮಯಾಗಿರ್ತಾರೆ. ಅದರಿಂದ ಈ ಶ್ಲೋಕದ ಭಾವದಲ್ಲಿ ನಾವು ನೋಡ್ತೀವಿ. ಹೀಗೆ ಷಡ್ಭೂಸ್ವಾಮಿಗಳು ಅವರು ತಮ್ಮ ಜೀವನವೆಲ್ಲ ಮುಡಿಪಾಗಿಟ್ಟು ವೃಂದಾವನದಲ್ಲಿ ಈ ಅನೇಕ ಶ್ರೀ ಭಾಗವತ, ಭಗವದ್ಗೀತಾ ಎಲ್ಲ ಬೇರೆ ವೇದಗಳನ್ನೆಲ್ಲ ಅಧ್ಯಯನ ಮಾಡಿ ಅದರಲ್ಲಿ ಅದರಲ್ಲಿ ಒಂದು ಎಸೆನ್ಸ್, ಆ ಸಾರವನ್ನೆಲ್ಲ ನಮಗೆಲ್ಲ ನೀರು ಕೊಟ್ಟಿದ್ದಾರೆ. ನಮಗೆಲ್ಲ ವೇದ ಧ್ಯಾನ ಮಾಡಿ ಅದನ್ನು ತಿಳ್ಕೊಳ್ಳೋಷ್ಟು ಜ್ಞಾನ ಇಲ್ಲ. ಅಂಥ ಮೂರ್ತರು ದೊಡ್ಡರು. ಅದಕ್ಕೆ ಭಗವಂತನ ಶುದ್ಧ ಭಕ್ತರಾಗಿರ್ತಕ್ಕಂಥ ಷಡ್ಗೋಸ್ವಾಮಿಗಳು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ರಘುನಾಥದಾಸ ಗೋಸ್ವಾಮಿ, ಜೀವ ಗೋಸ್ವಾಮಿ, ಹೀಗೆ ಇವರೆಲ್ಲ ಷಡ್ಗೋಸ್ವಾಮಿಗಳು ಪ್ರತಿನಿತ್ಯ ಸ್ವಲ್ಪ ರಾತ್ರಿ ಅತ್ಯಂತ ಕಡಿಮೆಯನ್ನು ನಿದ್ದೆ ಮಾಡಿ ತಮ್ಮ
ಅದಕ್ಕೋಸ್ಕರನೇ ಆ ವೇದಾಧ್ಯಯನವನ್ನು ಮಾಡಿ ಸಾರವನ್ನು ನಮಗೆ ಕೊಟ್ಟಿದ್ದಾರೆ. ಇದು ಭಗವಂತನ ಶುದ್ಧ ಭಕ್ತರ ಅಂದರೆ ಭಗವಂತನ ಬೇರೆಯವರ ಮೇಲೆ ಕೃಪೆ, ಬೇರೆಯವರ ಅನ್ಯ ಜೀವಿಗಳ ಮೇಲೆ ಒಂದು ಕೃಪೆ ಅನ್ನೋದು ಇರುತ್ತೆ. ಆದ್ದರಿಂದ ಈ ಎಲ್ಲ ಒಂದು ವೈದಿಕ ವೇದಗಳನ್ನೆಲ್ಲ ಅಧ್ಯಯನ ಮಾಡಿ ನಮಗೆ ಭಕ್ತಿಯ ನಿಯಮಗಳನ್ನು ಬರ್ತದೆ, ಭಕ್ತಿಯ ಒಂದು ಪುಸ್ತಕಗಳನ್ನು ನಿಯಮಗಳನ್ನು ಬರ್ತದೆ. ಇನ್ನೊಂದು ಕಡೆ ಭಕ್ತಿಯ ಒಂದು ಮಹಿಮೆಯನ್ನು ನಾವು ನೋಡಬಹುದು. ಭಕ್ತಿ ಯಾವ ರೀತಿ ಉತ್ತಮವಾಗುತ್ತೆ, ಜ್ಞಾನಕ್ಕಿಂತ ವೇದಗಳಕ್ಕಿಂತ ಹೇಗೆ ಉತ್ತಮವಾಗುತ್ತೆ ಅನ್ನೋದನ್ನು ಶ್ರೀಮದ್ ಭಾಗವತದಲ್ಲಿ ಮತ್ತೊಂದು ಕಡೆ ವರ್ಣನೆ ಮಾಡಿದೆ. ಈಗ ಪರಿಶಿಷ್ಟ ಮಹಾರಾಜ ಕೇಳ್ತಾನೆ ಅವನಿಗೆ, ಯಾರಾದರೂ ಈ ಪಾಪಕೃತ್ಯಗಳನ್ನು ಮಾಡಿರ್ತಕ್ಕಂಥ ಜನರು ಯಾವ ರೀತಿ ಉದ್ಧಾರ ಆಗ್ಬೋದು, ಪಾಪಗಳಿಂದ ಅಥವಾ ಒಂದು ಗಮನ ಭಾಷೆಗೆ ನರಕಲೋಕಗಳಿಗೆ ಹೋಗದೆ ಹೆಂಗೆ ಉಳಿಬಹುದು ಅಂತ ಕೇಳಿದಾಗ ಟೆಸ್ಟ್ ಮಾಡಲಿಕ್ಕೆ ಪರೀಕ್ಷಿತ ಮಹಾರಾಜ ಕೇಳಿದ್ದಕ್ಕೆ ಸುಖದೇವ ಗೋಸ್ವಾಮಿ ಹೇಳ್ತಾರೆ, ಒಬ್ಬನು ಕಡಿಮೆ ಅಂದರೆ ಧಾರ್ಮಿಕ ಗ್ರಂಥಗಳಲ್ಲಿ ಕೊಟ್ಟಿರ್ತಕ್ಕಂಥ ನಿಯಮಗಳನ್ನು ಪಾಲನೆ ಮಾಡ್ತಾ ಅವುಗಳಲ್ಲಿ ಕೊಟ್ಟಿರ್ತಕ್ಕಂಥ ಯಜ್ಞಯಾಗಾದಿಗಳನ್ನು ವ್ರತಾಚರಣೆಗಳನ್ನು ಮಾಡಿ ಅವನು ತನ್ನ ಪಾಪಗಳನ್ನು ಕಳೆದುಕೊಳ್ಬೋದು ಅಂತ ಕೇಳಿದಾಗ ಪರೀಕ್ಷಿತ ಮಹಾರಾಜ ಹೇಳ್ತಾನೆ, ಹೇಗೆ ಇದು ಹೇಗೆ ಅಂದರೆ ಇಂತಹ ಒಂದು ಪ್ರಾಯಶ್ಚಿತ್ತ ಹೇಗಿರುತ್ತಂದರೆ ಮನೆಯೇ ಕುಂಜರ ಶೌಚ ಅಂದರೆ ಕುಂಜರ ಶೌಚ ಅಂದರೆ ಆನೆ ಸ್ನಾನ. ಆನೆ ನದಿಯಲ್ಲಿ ಚೆನ್ನಾಗಿ ಸ್ನಾನ ಮಾಡಿ ಹೊರಬಂದು ಮೈಯೆಲ್ಲ ಮತ್ತೆ ಮಣ್ಣೆರಿಸ್ಕೊಳ್ತಾನೆ. ಹಾಗೆ ಅಂದರೆ ಧರ್ಮಗ್ರಂಥಗಳಲ್ಲಿ ಕೊಟ್ಟಿರ್ತಕ್ಕಂಥ ವ್ರತಾಚರಣೆಗಳು ಅಥವಾ ದೇವತೆಗಳನ್ನು ಪೂಜೆ ಮಾಡೋದು, ಬ್ರಹ್ಮಚರ್ಯ ತಪಸ್ಸನ್ನು ಆಚರಿಸೋದು, ಈ ರೀತಿಯಾಗಿ ಮಾಡಿ ಮತ್ತೆ ಪಾಪ ಕಾರ್ಯಗಳನ್ನು ತಗೊಳ್ತಕ್ಕಂಥ ಜನರು ಹೇಗೆ ಅಂದರೆ ಆನೆ ಸ್ನಾನ ಮಾಡಿದಾಗ ಈ ವ್ರತಗಳಿಗೆ ಈ ಒಂದು ಪ್ರಾಯಶ್ಚಿತ್ತ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಬೇರೆ ಏನಾದರೂ ಹೇಳಿದ್ರೆ ಇನ್ನು ನೆಕ್ಸ್ಟ್ ಪರೀಕ್ಷೆ ಮಾಡ್ತೇನೆ, ಜ್ಞಾನದಿಂದ ವೇದಗಳನ್ನು ಧ್ಯಾನ ಮಾಡಿ ತಪಶ್ಚಾಸ್ತ್ರಗಳನ್ನು ಮಾಡುವುದು, ವೇದಗಳನ್ನು ಧ್ಯಾನ ಮಾಡುವುದು, ದಾನ ಧರ್ಮಗಳನ್ನು ಮಾಡುವುದು, ಈ ರೀತಿಯಾಗಿ ಸಹಿತ ಒಬ್ಬನು ವೇದ ಧ್ಯಾನ ಮಾಡಿ ಜ್ಞಾನವನ್ನು ಬೆಳೆಸ್ಕೊಂಡು ಸಹಿತ ಒಬ್ಬನು ಪಾಪ ಕಾರ್ಯಗಳಿಂದ ಮುಕ್ತನಾಗಬಹುದು ಅಂತ ಹೇಳಿದಾಗ ಅದನ್ನು ಸಹಿತ ಅವನು ಇದನ್ನು ಒಳ್ಳೆಯ ಅತ್ಯುನ್ನತವಾದಂಥ ಮಾರ್ಗ ಅಲ್ಲ ಅಂತ ಪರೀಕ್ಷಿತ ಮಹಾರಾಜ ಹೇಳ್ತಾನೆ. ಹೀಗೆ ಇದು ಯಾವ ರೀತಿ ಅಂದರೆ ವೇಣುಗುಲ್ಮ ವಿವಾನ್ ಅಂದರೆ ಹೇಗೆ ಮರದ ಬಿದಿರು ಮರದ ಗಿಡದ ಕೆಳಗೆ ಒಂದು ತೊಗಟೆ ಇರುತ್ತೆ, ಅದು ಯಾವಾಗ ಬೆಂಕಿ ಹಚ್ಚಿದಾಗ ಅದು ಎಲ್ಲ ಹೋಗ್ಬಿಡುತ್ತೆ, ಬೆಂಕಿಯಲ್ಲಿ ಹತ್ಕೊಂಡು ಕೂದಾಗುತ್ತೆ. ಮತ್ತೆ ಮಳೆ ಬಂದ ತಕ್ಷಣ ಏನಾದರೂ ಮತ್ತೆ ಬೆಳಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ರೀತಿಯಾಗಿ ಇದು ಜ್ಞಾನ ಒಂದು ಮಾರ್ಗ. ಜ್ಞಾನ ಮಾರ್ಗದಲ್ಲಿ ಯಾವ ಮುನ್ನಡೀತಾರೋ ಭಗವಂತ ಬ್ರಹ್ಮಜ್ಯೋತಿ ಅಂತ ಅಂದ್ಬಿಟ್ಟು ಆ ಒಂದು ವೇದಗಳನ್ನು ಧ್ಯಾನ ಮಾಡಿ ಭಗವಂತ ಎಲ್ಲ ಕಡೆಗಳನ್ನು ಬ್ರಹ್ಮಜ್ಯೋತಿ ಲೀನಾಗಿ ಒಂದು ಅತ್ಯುನ್ನತವಾದಂಥ ಮಾರ್ಗ ಅಂತ ತಿಳ್ಕೊಂಡು ಯಾರು ನಡೀತಾರೋ ಅದು ಇದು ಈ ರೀತಿಯಾಗಿ ಬೆಳೆಸ್ತಾರೆ. ವೇಣುಗಳನ್ನು ವಿವಾಹ ಅಂದರೆ ಬಿದಿರಿನ ಮರದ ಕೆಳಗಿರ್ತಕ್ಕಂಥ ಬಿದಿರುಗಳು ಯಾವಾಗ ಬೆಂಕಿ ಇಟ್ಟಂಗೆ ಅಷ್ಟೇ, ಅದು ಮತ್ತೆ ಮಳೆ ಬಂದಾಗ ಮತ್ತೆ ಅದು ಬೆಳೆಯುತ್ತೆ. ಇದನ್ನು ಸಹಿತ ಉತ್ತಮವಾದಲ್ಲ ಅಂತ ಅವರು ಹೇಳ್ತಾರೆ. ಕೊನೆಯಲ್ಲಿ ಹೇಳ್ತೀನಿ, ಕಿಂಚಿತ್ ಕೇವಲಯ ಭಕ್ತ್ಯ ವಾಸುದೇವ ಪರಾಯ ಅಗಂ ಧನ್ವಂತಿ ಕಾಸ್ತೀಯ ನಿಹಾರ ಇವ ಭಾಸ್ಕರ. ಅಂದರೆ ಕಿಂಚಿತ್ ಕೇವಲಯ ಭಕ್ತ, ಭಗವಂತನ ಭಕ್ತಿ ಸೇವೆಯನ್ನು ಮಾಡಿದ್ರೆ ಪ್ರಾರಂಭ ಮಾಡಿದ್ರೆ ಸಾಕು. ಭಗವಂತನ ಶಬ್ದ, ಭಗವಂತನ ನಾಮವನ್ನು ಶ್ರದ್ಧೆಯಿಂದ ಅದನ್ನು ಉಚ್ಚಾರಣೆ ಮಾಡೋದು, ಭಗವಂತನ ಲೀಲೆಗಳನ್ನು ಕೇಳಿ ಶ್ರವಣ ಮಾಡೋದು, ಭಗವಂತನ ಅಲಂಕರಿಸೋದು, ಭಗವಂತನ ಭಕ್ತರ ಸೇವೆಯನ್ನು ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಒಬ್ಬನು ಭಕ್ತಿಯುತ ಸೇವೆಯಲ್ಲಿ ಪ್ರಾರಂಭ ಮಾಡಿದ್ರೆ ಅವನಿಗಿರ್ತಕ್ಕಂಥ ಪಾಪ ಮಾಡ್ತಕ್ಕಂಥ ಪ್ರವೃತ್ತಿನೇ ನಾಶ ಆಗುತ್ತೆ. ಪಾಪ ಮಾಡ್ತಕ್ಕಂಥ ಪ್ರವೃತ್ತಿ ಇರೋದ್ರಿಂದಲೇ ನಾವು ಏನೇ ತಪಸ್ಸನ್ನು ಏನೇ ಆಚರಣೆ ಮಾಡೋದು ಸಹಿತ, ಯಾವುದೇ ಒಂದು ಪ್ರಾಯಶ್ಚಿತ್ತ ಮಾಡೋದು ಸಹಿತ ನಮ್ಮಲ್ಲಿರ್ತಕ್ಕಂಥ ಪಾಪ ಮಾಡ್ತಕ್ಕಂಥ ಗುಣ ಹೋಗುತ್ತದೆ. ಆದರೆ ಭಗವಂತನ ಭಕ್ತಿಯಿಂದ ಸೇವೆ ಮಾಡೋದ್ರಿಂದ ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ಭಗವಂತನ ಒಂದು ಸೇವೆಯಲ್ಲಿ ತೊಡಗಿಸೋದಿಲ್ಲ. ನಮ್ಮ ಮನಸ್ಸನ್ನು ಭಗವಂತನ ಸೇವೆ ಮಾಡಬೇಕು, ಭಗವಂತನ ಹೇಗೆ ಅಲಂಕಾರ ಮಾಡಬೇಕು, ಭಗವಂತನ ಹೇಗೆ ಸೇವೆ ಮಾಡಬೇಕು, ಪ್ರಚಾರ ಹೇಗೆ ಮಾಡಬೇಕು,
ರೀತಿ ಆಲೋಚನೆ ಮಾಡೋದ್ರಿಂದ ಅವನು ಮತ್ತೆ ಆ ಪಾಪ ಪ್ರವೃತ್ತಿ ಅನ್ನೋದೇ ಸುತ್ತೋಗ್ಬಿಡ್ತದೆ, ಮತ್ತೆ ಅದು ಮತ್ತೆ ಬೆಳಿದೇ ಇರತಕ್ಕಂಥ ಸ್ಥಿತಿಯನ್ನು ಪಡೆಯುತ್ತದೆ. ಕಿಂಚಿತ್ ಕೇವಲೆಯ ಭಕ್ತ್ಯ ವಾಸುದೇವ ಪರಾಯಣ ಅಹಂ ಧರ್ಮಂತಿ ಕಾಸ್ನೇಹ ನಿಹಾರ ನಿರ್ವಾಸ್ಕರ. ನಿಹಾರ ನಿರ್ವಾಸ್ಕರ ಅಂದರೆ ಹೇಗೆ ಸೂರ್ಯ ಎಷ್ಟು ಮೇಲೆ ಬರ್ತಿದ್ದಂಗೆ ಅಲ್ಲಿ ಮಂಜು ಎಲ್ಲ ಹೋಗ್ಬಿಡುತ್ತೆ, ಮಂಜೆಲ್ಲ ಹೊರ ಹೋಗ್ಬಿಡುತ್ತೆ. ಹಾಗೆ ಒಬ್ಬನು ಭಕ್ತಿ ಸೇವೆಗೆ ಕೇವಲ ಪ್ರಾರಂಭ ಮಾಡೋದ್ರಿಂದಲೇ ಅವನು ಎಲ್ಲ ದುಷ್ಪರಿಣಾಮ ಪಾಪಮಯ ಜೀವನದಿಂದ ಮುಕ್ತನಾಗ್ತಾನೆ. ಇದು ಭಗವಂತನ ಭಕ್ತಿಯ ಒಂದು ವಿಶೇಷತೆ. ಈಗ ಇನ್ನೊಂದು ಕಡೆ ಉದಾಹರಣೆ ಹೇಳ್ತಾರೆ, ಮುಂದಿನ ಶ್ಲೋಕದಲ್ಲಿ ಹೀಗೆ ಹೆಂಡ ಒಂದು ಗಡಿಗೆಯಲ್ಲಿ ಹೆಂಡ ನೆಟ್ಟಾಗ ಆ ಗಡಿಗೆ ಮೇಲೆ ಎಷ್ಟೆಷ್ಟು ನೀರುಗಳೆಲ್ಲ ತೊಳೆದು ಸಹಿತ ಅದರ ವಾಸನೆ ಹೋಗಲ್ಲ. ಆದರೆ ಅದು ಅದೇ ರೀತಿ ಮನುಷ್ಯ ಭಗವಂತನ ಭಕ್ತಿಯನ್ನು ಬಿಟ್ಟು ಬೇರೆ ಯಾವುದೇ ಮಾರ್ಗದಲ್ಲಿ ಹೋದರೂ ಸಹಿತ ಅದ್ಯಾವುದೂ ಸಹಿತ ಅವನಿಗೆ ಪಾಪ ಪ್ರವೃತ್ತಿಯನ್ನು ಹೋಗಲಾಡಿಸಿದ. ಅದೇ ಭಗವಂತನ ಶುದ್ಧ ಭಕ್ತರ ಒಂದು ಮಾರ್ಗದರ್ಶನಿಗೆ ಅವನು ಸೇವೆಯನ್ನು ಮಾಡ್ತಾ, ಅಂದರೆ ಒಂದು ಕಡೆ ವರ್ಣನೆ ಬರುತ್ತೆ ಹೇಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಎಷ್ಟೋ ಸಲ ಸ್ನಾನ ಮಾಡಿದ್ರೆ ಅವನಿಗೆ ಭಗವಂತನ ಭಕ್ತಿ ಅನ್ನೋದು ಬರುತ್ತೆ, ಅಥವಾ ಪಾಪಗಳೆಲ್ಲ ಹೋಗುತ್ತೆ, ಮತ್ತೆ ಭಗವಂತನ ಮೇಲೆ ಆಕರ್ಷಣೆ ಸ್ವಲ್ಪ ತುಂಬ ಲೇಟಾಗಿ ಬರುತ್ತೆ. ಅನೇಕ ಸಾರಿ ಗಂಗಾ ಸ್ನಾನ ಮಾಡಬೇಕು. ಆದರೆ ಭಗವಂತನ ಶುದ್ಧ ಭಕ್ತರ ಸಮಯಕ್ಕೆ ಯಾರು ಬರ್ತಾರೋ ಅವ್ರು ಇಮಿಡಿಯೇಟ್ ಆಗಿ ಇದ್ದರೆ ಹಾಗೆ ನಾವೇ ಅವನು ಶುದ್ಧ ಭಕ್ತನಾಗಿ, ಅಂದರೆ ಭಗವಂತನ ಪಾಪ ಪ್ರವೃತ್ತಿಯನ್ನೆಲ್ಲ ಬಿಟ್ಟುಬಿಡ್ತಾನೆ. ಅದು ಭಗವಂತನ ಶುದ್ಧ ಭಕ್ತರ ಸಂಘದಿಂದ ಆಗ್ತಕ್ಕಂಥ ಲಾಭ. ಹೀಗೆ ನಾವು ಶಾಸ್ತ್ರದ ಎಲ್ಲ ಕಡೆ ಸಹಿತ ಭಗವಂತನ ಭಕ್ತಿ ಎನ್ನುವುದು ಶ್ರೇಷ್ಠತೆಯಾದ ಭಗವಂತನ ಭಕ್ತಿ, ಶ್ರೇಷ್ಠತೆ ಭಗವಂತನ ಭಕ್ತರ ಗುಣಗಳು ಹೇಗೆ ಅನ್ನೋದು ನಾವು ತಿಳಿಯಬಹುದು. ಪ್ರಶ್ನೆ